ಎಲ್ಲರೂ ನಿಂತು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ರಾಷ್ಟ್ರಗೀತ್ ಶುರು ಕರ್. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्चर जलधि तरंगा, तव शुभ नामे जागे तव शुभाशिष मागे, गाये तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो भारत माता की. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಯೋಜನೆಯಾಗಿರುವ ರಾಜ್ಯ ಮಟ್ಟದ ಸಮನ್ವಯ ಸಂಸ್ಥೆ ಕರ್ನಾಟಕ, ಜಿಲ್ಲಾಡಳಿತ ದಾವಣಗೆರೆ, ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ತಪೋವನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ನಮ್ಮ ವಿದ್ಯಾರ್ಥಿಗಳಾಗಿರುವಂಥ ರಚನಾ ಮತ್ತು ಸಂಗಡಿಗರಿಂದ. वक्रतुंड महाकाय सूर्यकोटि समप्रभा, निर्विघ्नं कुरु मे देव सर्वकार्येषु सर्वदा. ॐ नमामि धन्वन्तरिं आदिदेवं सुरासुरै वंदित पाद पद्मं, लोकेचर वृत्वय मृत्युनाशं धातारमीशं विविधौषधीना, धन्वन्तरे रमानाथं सर्वरोग निवारकम्, आयुर्वेद प्रवर्तारं वन्दे पीयूषधारिणम्. सर्वे जना सुखिनो भवन्तु, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्. योगेन चित्तस्य पदेन वाचा मलं शरीरस्य च वैद्यकेन, योपाकरोतं प्रवरं मुनीनां पतञ्जलिं प्राञ्जलिरानतोऽस्मि. आबाहु पुरुषाकारं शङ्खचक्रासिधारिणं, सहस्रशिरसंश्वेतं प्रणमामि ಪತಂಜಲಿಂ. ಮಾಡಿರುವಂಥ ರಚನಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಮಾಡೋದಕ್ಕೆ ನಮ್ಮ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರು, ಪ್ರಾಧ್ಯಾಪಕರು, ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಅವರನ್ನು ಬರಮಾಡ್ಕೊಳ್ತಾ ಇದ್ದೆ. ಸರ್ವರಿಗೂ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನಾಚರಣೆಯ ಪ್ರಯುಕ್ತ ಮಾದಕ ವಸ್ತುವಿನ ವ್ಯಸನವನ್ನು ತಡೆಗಟ್ಟುವ ಕುರಿತು ಕಾರ್ಯಾಗಾರಕ್ಕೆ ವೇದಿಕೆಯ ಮೇಲೆ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆ ಸರ್, ನಿರ್ದೇಶಕರು, ರಾಜ್ಯ ಮಟ್ಟ ಸಮನ್ವಯ ಸಂಸ್ಥೆ SLCA ಕರ್ನಾಟಕ ಮತ್ತು ಚೇರ್ಮನ್ನರು, ತಪೋವನ ಸಮೂಹ ಸಂಸ್ಥೆಗಳು, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಅನ್ಮೋಲ್ ಅವರಿಂದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ದಾವಣಗೆರೆಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ವೆಂಕಟೇಶ್ ಸರ್ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಕಿಶೋರ್ ಇವರಿಂದ ಸ್ವಾಗತ.
ಮುಖ್ಯ ಅತಿಥಿಗಳಾಗಿ ಶ್ರೀ ಜಿ ಮಂಜುನಾಥ್ ಅಡಿಷನಲ್ ಎಸ್ಪಿ ಇವರಿಗೂ ಸಹ ನಮ್ಮ ಸಂಸ್ಥೆಯಿಂದ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಶಾರದಾ ಇವರಿಂದ. ಮತ್ತೋರ್ವ ಅತಿಥಿಗಳಾಗಿ ಡಾಕ್ಟರ್ ಯೋಗೇಂದ್ರ ಕುಮಾರ್ ಜಿಲ್ಲಾ ಆಯುಷ್ ಅಧಿಕಾರಿಗಳು ದಾವಣಗೆರೆ ಇವರಿಗೂ ಸಹ ಗೌರವಪೂರ್ವಕ ಸ್ವಾಗತ. ಇವರಿಗೆ ಡಾಕ್ಟರ್ ಆಂಶಿಮ್ ಇವರಿಂದ ಸ್ವಾಗತ. ಡಾಕ್ಟರ್ ಅಶ್ವಿನಿ ಕೆಆರ್ ಪ್ರಾಂಶುಪಾಲರು ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಶ್ರುತಿ ಇವರಿಂದ ಸ್ವಾಗತ. ಡಾಕ್ಟರ್ ಗಂಗಾಧರ್ ವರ್ಮಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಚಿಕಿತ್ಸಕರು ಇವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಸ್ತುತಿ ಇವರಿಂದ. ತಪೋವನ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜ್ನ ಪ್ರಾಂಶುಪಾಲರು, ತಪೋವನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ನ ಪ್ರಾಂಶುಪಾಲರು, ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿ ವೃಂದಕ್ಕೂ ಸ್ವಾಗತ ಸುಸ್ವಾಗತ. ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ತಪೋವನ ಎಲ್ಲ ವಿದ್ಯಾರ್ಥಿನಿಯರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಕರ್ನಾಟಕ ಸಮನ್ವಯ ಸಂಸ್ಥೆ SLCA ಕರ್ನಾಟಕ ಸಿಬ್ಬಂದಿ ವರ್ಗದವರಿಗೂ, ಶ್ರೀ ಶಕ್ತಿ ಅಸೋಸಿಯೇಷನ್ ಹರಿಹರ ಸಿಬ್ಬಂದಿ ವರ್ಗದವರಿಗೂ ಕೂಡ ಗೌರವಪೂರ್ವಕ ಸ್ವಾಗತ ಬಯಸುತ್ತೇವೆ. ತಪೋವನ ಸಮೂಹ ಸಂಸ್ಥೆಗಳ ಎಲ್ಲ ಶಿಕ್ಷಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿಯವರಿಗೂ, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ತಪೋವನದ ಡಿ ಅಡಿಕ್ಷನ್ ಸೆಂಟರ್ನ ಎಲ್ಲ ಫಲಾನುಭವಿಗಳಿಗೂ ಕೂಡ ಸ್ವಾಗತ ಬಯಸುತ್ತೇವೆ. ಮತ್ತೊಮ್ಮೆ ಸರ್ವರಿಗೂ ಸ್ವಾಗತ ಬಯಸುತ್ತಾ ಧನ್ಯವಾದಗಳು. ಡಾಕ್ಟರ್ ಶಿಲ್ಪಾ ಅವರಿಗೆ ಧನ್ಯವಾದಗಳು. ಈ ರಾಜ್ಯ ಮಟ್ಟದ ಸಮನ್ವಯ ಸಂಸ್ಥೆ ಕರ್ನಾಟಕ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಶ್ರೀ ಶಕ್ತಿ ಅಸೋಸಿಯೇಷನ್ ಸಂಸ್ಥೆ 2014ನೇ ಇಸ್ವಿಯಿಂದ ಈ ಯೋಜನೆಯನ್ನ ಕರ್ನಾಟಕದಾದ್ಯಂತ ಅನುಷ್ಠಾನ ಮಾಡ್ತಾ ಬರ್ತಾ ಇದೆ. ಶ್ರೀ ಶಕ್ತಿ ಅಸೋಸಿಯೇಷನ್ ಸಂಸ್ಥೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಿದೆ. ಹಿರಿಯ ನಾಗರಿಕರ ವೃದ್ಧಾಶ್ರಮಗಳು, ಮಾದಕ ವಸ್ತುವಿನ ಚಟಕ್ಕೆ ಒಳಗಾದಂಥವರಿಗೆ ಸಮಗ್ರ ವ್ಯಸನ ಮುಕ್ತ ಕೇಂದ್ರಗಳು, ಕ್ರಶ್ ಸೆಂಟರ್ಗಳು, ಹಾಗೂ ನೊಂದ ಮಹಿಳೆಯರಿಗೆ ತಂಗುದಾಣಗಳು, ಆಯುರ್ವೇದ ಕಾಲೇಜು, ನ್ಯಾಚುರೋಪತಿ ಕಾಲೇಜು, ನರ್ಸಿಂಗ್ ಕಾಲೇಜು, ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ನೀಡುವಂತಹ ಯೋಜನೆಗಳು, ಶಿಶುಪಾಲನಾ ಕೇಂದ್ರಗಳು, ಸಾಂತ್ವನ ಕೇಂದ್ರಗಳು, ಹಾಗೂ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅನುಷ್ಠಾನಗಳನ್ನು ಮಾಡ್ತಾ ಇದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ರಾಜ್ಯ ಮಟ್ಟದ ಸಮನ್ವಯ ಸಂಸ್ಥೆ ಕರ್ನಾಟಕ ಇದು ಒಂದಾಗಿದೆ. ನಮ್ಮ ರಾಜ್ಯದಲ್ಲಿ 37 ಸ್ವಯಂ ಸೇವಾ ಸಂಸ್ಥೆಗಳು 37 ಡಿ ಅಡಿಕ್ಷನ್ ಸೆಂಟರ್ಗಳನ್ನು ಅಂದರೆ ವ್ಯಸನ ಮುಕ್ತ ಕೇಂದ್ರಗಳನ್ನು ನಡೆಸ್ತಾ ಇದ್ದಾವೆ. ಆ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿ ವರ್ಗದವರಿಗೆ ತರಬೇತಿಗಳನ್ನು ಕೊಡುವಂಥದ್ದು, ಅವುಗಳ ಉಸ್ತುವಾರಿ ನೋಡ್ಕೊಳ್ಳುವಂಥದ್ದು, ಈ ಥರದ್ದು ಅವರಿಗೆ ತಾಂತ್ರಿಕ ಸಲಹೆಗಳನ್ನು ನೀಡುವಂಥದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಾದ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ವಿಶ್ವವಿದ್ಯಾನಿಲಯ, NSS ಕೋಆರ್ಡಿನೇಟರು, ಸಮುದಾಯಗಳು, ಶಾಲೆಯಲ್ಲಿ ಪೋಷಕರು, ಶಿಕ್ಷಕರು, ಇವ್ರುಗಳಿಗೆ ಎಲ್ರಿಗೂ ಮಾದಕ ವಸ್ತುವಿನ ನಿಯಂತ್ರಣ ಕುರಿತು ಅರಿವು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಹಾಗೂ 2017ರಲ್ಲಿ ಮಾದಕ ವಸ್ತುವಿನ ವಿಧಗಳು ಮತ್ತು ಅದರ ಉಪಯೋಗದ ಬಗ್ಗೆ ಒಂದು ನ್ಯಾಷನಲ್ ಸರ್ವೆ ಆಯಿತು. ಈ ನ್ಯಾಷನಲ್ ಸರ್ವೆನನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ಹಮ್ಮಿಕೊಂಡಿದ್ರು. ಈ ಒಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ 7 ಜಿಲ್ಲೆಗಳಲ್ಲಿ ಕೌಟುಂಬಿಕ ಸರ್ವೆಗಳನ್ನು ನಡೆಸಿದಂಥದ್ದು ಮತ್ತು 5 ಜಿಲ್ಲೆಗಳಲ್ಲಿ ಯಾರು ಡ್ರಗ್ನ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿರುವಂಥದ್ದು. ಮತ್ತೆ ಇನ್ನೊಂಥರದ್ದು 5 ಜಿಲ್ಲೆಗಳಲ್ಲಿ ಯಾವ ಆಸ್ಪತ್ರೆಯಲ್ಲಿ ಡ್ರಗ್ಸ್ ತಗೊಂಡು ಇನ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಂತ ಆಸ್ಪತ್ರೆಗಳನ್ನ ಗುರುತಿಸಿ ಅಲ್ಲಿ ಸರ್ವೆ ಮಾಡಿರುವಂಥದ್ದು. ಈ ತರ 2017ರಲ್ಲಿ 3 ರೀತಿಯ ಸರ್ವೆಯನ್ನ ನಮ್ಮ ಸಂಸ್ಥೆಯಿಂದ ಮಾಡಿರ್ತೀವಿ. ಹಾಗೇನೆ
ಈ ಒಂದು ರಾಜ್ಯದಾದ್ಯಂತ ಮಾದಕ ವಸ್ತುವಿಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ದಿನ ಏನಿದೆ, ಮಾದಕ ವಸ್ತುಗಳ ವಿರೋಧಿ ದಿನ ಇದೆ, ಜೂನ್ 26ರಂದು ಎಲ್ಲ ಪ್ರತಿ ವರ್ಷನೂ ಕೂಡ ಈ ತರ ಶಾಲಾ ಕಾಲೇಜುಗಳು ಇರ್ಬೋದು, ನಮ್ಮ ಸಂಸ್ಥೆಯಿಂದ ಸಮುದಾಯಗಳನ್ನ ಸೇರಿಸಿ ಇರ್ಬೋದು, ಇಲಾಖೆಗಳನ್ನ ಸೇರಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆರೋಗ್ಯವನ್ನ ಕಾಪಾಡುವಂಥದ್ದು ನಮ್ಮ ಇಂದಿನ ಯುವಕರು, ಹೆಚ್ಚಾಗಿ ಯುವಕರು ನಮಗೆ ಸರ್ವೆನಲ್ಲಿ ಕಂಡು ಬಂದಂಥದ್ದು. ಹೆಚ್ಚಾಗಿ ಯುವಕರು ಈ ಒಂದು ಚಟಗಳಿಗೆ, ಮೋಜು ಮಸ್ತಿಗಾಗಿ ಚಟಕ್ಕೆ ಒಳಗಾಗಿ ಚಟಕ್ಕೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದನ್ನು ಕಡಿಮೆ ಮಾಡ್ಕೊಳ್ಬೇಕು, ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಇಲ್ಲಿಗೆ ಉದ್ಘಾಟನೆಯನ್ನ ಮಾಡೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂತ ಡಾಕ್ಟರ್ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೆ ಮತ್ತೊಂದು ಸ್ವಾಗತ ಕೋರ್ತಾ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಅವ್ರ ಜೊತೆಗೆ ಉಳಿದಂತ ಎಲ್ಲ ಅಧಿಕಾರಿಗಳು ಸೇರ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಡಾಕ್ಟರ್ ವೆಂಕಟೇಶ್ ಸರ್ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಈ ಒಂದು ದಿನದ ವಿಷಯವನ್ನು ಕುರಿತು, ಮಾದಕ ವಸ್ತುಗಳು ಅಂದ್ರೇನು, ಅವು ಯಾವ ಥರ ಪರಿಣಾಮ ಬೀರ್ತವೆ, ನಾವು ಯಾಕೆ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ನಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ ಸರ್ ಅವರು ಮಾತಾಡಬೇಕು ಅಂತ, ಒಂದು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನಾಚರಣೆ. ತಪೋವನ ಸಂಸ್ಥೆ ಅಂತಕ್ಕಂಥದ್ದು ಶ್ರೀಶಕ್ತಿ ಅಸೋಸಿಯೇಷನ್ನ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ಶ್ರೀಶಕ್ತಿ ಅಸೋಸಿಯೇಷನ್ ಸಂಪೂರ್ಣವಾಗಿ ಸಾಮಾಜಿಕ ಸೇವೆಗಾಗಿ ನಿಂತಹ ಸಂಸ್ಥೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಇಡೀ ಒಂದು ದೇಶ ಆರೋಗ್ಯಯುತವಾದ ದೇಶವಾಗಬೇಕು ಅಂಥೇಳಿ. ಆರೋಗ್ಯಯುತವಾದ ದೇಶ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಇರ್ತಕ್ಕಂತಹ ಕಳೆಯನ್ನು ಸಂಪೂರ್ಣವಾಗಿ ತೆಗೆದಾಗ ಮಾತ್ರ ಆರೋಗ್ಯವಂತ ದೇಶ ಆಗಲಿಕ್ಕೆ ಸಾಧ್ಯ. ಆ ಕಳೆ ಅಂತ ಹೇಳಿದರೆ ಸಾಮಾಜಿಕವಾದ ಪಿಡುಗಾಗಿ ಪರಿಣಮಿಸಿದಂತಹ ಮಾದಕ ವಸ್ತುಗಳು, ಈ ವ್ಯಸನಕ್ಕೆ ಇಲಿಸಿಟ್ ಡ್ರಗ್ ಅಂತ ಕರಿತೇವೆ. ಒಂದು ಸಾರಿ ನಾವು ಇದನ್ನು ತಗೊಳ್ತೇವೆ, ನಂತರ ಅದು ನಮ್ಮನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ವಿತ್ಡ್ರಾವಲ್ ಸಿಂಪ್ಟಮ್ಸಿಂದ ನನಗೆ ಹೊರಗೆ ಬರಲಿಕ್ಕೆ ಆಗದೆ ಏನದಕ್ಕೆ ಸಂಪೂರ್ಣವಾಗಿ ಒಳಗಾಗ್ಬಿಡ್ತೇನೋ, ಇಂತಹ ವ್ಯಸನದಿಂದ ಸಂಪೂರ್ಣವಾಗಿ ಮನುಷ್ಯನನ್ನು ಹೊರಗೆ ತರ್ತಕ್ಕಂತಹ ಕೆಲಸವನ್ನು ಮಾಡುವ ಉದ್ದೇಶದಿಂದ ಡಿ ಅಡಿಕ್ಷನ್ ಸೆಂಟರ್ಗಳನ್ನು ಇಡೀ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಾಡಲಾಯಿತು. ಇದರ ಹೆಸರನ್ನು ಕೂಡ ಮೊದಲು ಡಿ ಅಡಿಕ್ಷನ್ ಸೆಂಟರ್ ಅಂತ ಕರಿತಾ ಇದ್ವಿ, ಈಗ ಅದನ್ನು IRCA ಅಂತ ಕರಿತಾ ಇದ್ದೇವೆ. IRCA ಅಂತ ಕರೀಲಿಕ್ಕೆ ಕಾರಣ ಅಂತ ಹೇಳಿದರೆ, ಇದರಲ್ಲಿ ಮಾಡ್ತಕ್ಕಂತಹ ಚಿಕಿತ್ಸೆಗಳ ವಿಧಾನಗಳನ್ನೆಲ್ಲವನ್ನೂ ಸೇರಿಕೊಂಡು IRCA ಮಾಡಿದ್ವಿ. ಅಂತ ಹೇಳಿದರೆ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಅಡಿಕ್ಟ್ಸ್. ಸಮಗ್ರವಾಗಿ ಮನುಷ್ಯನನ್ನು, ಅಂದರೆ ದೈಹಿಕವಾಗಿ ಅಡಿಕ್ಷನ್ನಿಂದ ದೂರ ಇಡೋದು ಮಾತ್ರ ಅಲ್ಲದೆ ಅವನನ್ನು ಮಾನಸಿಕವಾಗಿ ಸದೃಢಗೊಳಿಸ್ತಕ್ಕಂತಹ, ಸಮಾಜದಲ್ಲಿ ತಾನು ಮತ್ತೆ ತನ್ನ ಕೆಲಸಕ್ಕೆ ಹೋಗ್ತಕ್ಕಂತಹ, ಇದರ ಜೊತೆಯಲ್ಲಿ ಇದರ ವ್ಯಸನಕ್ಕೆ ಒಳಗಾಗದ ರೀತಿಯಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ IRCA ವತಿಯಿಂದ ಎಲ್ಲ ಕಾಲೇಜು ಹಾಗೂ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ, ಪೊಲೀಸ್ ಸೆಂಟರ್ಗಳಿಗೆ, ಬಹಳಷ್ಟು ಏರಿಯಾಗಳಿಗೆ
ಪ್ರಿವೆಂಟಿವ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಜನ್ರೇಷನ್ನ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡ್ವಿ. ಅಂದರೆ ವ್ಯಸನಕ್ಕೆ ಒಳಗಾಗೋದಕ್ಕೂ ಮುಂಚೆನೇ ಆ ಪ್ರಿವೆಂಟಿವ್ ಆಸ್ಪೆಕ್ಟನ್ನು ಮಾಡಲಿಕ್ಕೆ ಸಂಸ್ಥೆಯಿಂದ ತೆಗೆದುಕೊಂಡಂತಹ ಮೊದಲ ನಿರ್ಧಾರ ಇದರ ಬಗ್ಗೆ ಎಲ್ಲರಿಗೂ ಕೂಡ ಅವೇರ್ನೆಸ್ಸನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು. ಎರಡನೆಯದು ಐಡೆಂಟಿಫಿಕೇಷನ್ ಆಫ್ ಸಬ್ಸ್ಟೆನ್ಸ್ ಡಿಪೆಂಡೆಂಟ್ ಪರ್ಸನ್ ಫಾರ್ ಮೋಟಿವೇಶನಲ್ ಕೌನ್ಸಿಲಿಂಗ್. ಈಗ ಅಷ್ಟೇ ಅವರು ಅದಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ ನಮ್ಮ ಸೆಂಟರ್ವರೆಗೂ ತಗೊಳ್ಳದೆ ನಮ್ಮ ಕೌನ್ಸಿಲರ್ಗಳೇ ಅವರ ಬಳಿಯಲ್ಲಿ ಹೋಗಿ ಇದರ ಕಾರಣಗಳು, ಇದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೆಲ್ಲವನ್ನು ಅವರಿಗೆ ವಿವರಣೆಯನ್ನು ಕೊಡೋದರ ಮೂಲಕ ಅವರನ್ನು ಸಂಪೂರ್ಣವಾಗಿ ವ್ಯಸನಕ್ಕೆ ಒಳಗಾಗದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಈಗ ಆಲ್ರೆಡಿ ಯಾರು ಸಂಪೂರ್ಣವಾಗಿ ಒಳಗಾಗಿ ಡಿಪೆಂಡೆಂಟ್ ಆಗಿರ್ತಾರೆ ಅವರಿಗೋಸ್ಕರ ಈ ನಮ್ಮ IRCA ಸೆಂಟರ್ಗಳನ್ನು ಮಾಡಲಾಯಿತು. IRCAಯಲ್ಲಿ ಸಾಮಾಜಿಕವಾಗಿ ಆಲ್ರೆಡಿ ಯಾರು ಒಳಗಾಗಿದ್ದಾರೆ ಅವರಿಂದ ಕರೆದು ಕೌನ್ಸಿಲಿಂಗನ್ನು ಮಾಡ್ತಕ್ಕಂತಹ ಕೆಲಸ, ಅದರ ಜೊತೆಯಲ್ಲಿ ಕೌನ್ಸಿಲರ್ಗಳ ಮುಖಾಂತರವಾಗಿ ಅವರ ಮಾನಸಿಕವಾದ ಸ್ಥಿತಿಯನ್ನು ಸರಿ ಮಾಡೋದು ಹಾಗೂ ದೈಹಿಕವಾಗಿ ವಿತ್ಡ್ರಾವಲ್ ಸಿಂಪ್ಟಮ್ಸಿಂದ ಬಂದಂತಹ ಎಲ್ಲ ರೀತಿಯ ತೊಂದರೆಗಳನ್ನು ನಮ್ಮ ಆಯುರ್ವೇದ ಹಾಗೂ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮುಖಾಂತರವಾಗಿ ಸಮಗ್ರವಾಗಿ ಮನುಷ್ಯನನ್ನು ಸರಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇಲ್ಲಿಂದ ಹೋದ್ಮೇಲೆ ಮತ್ತೆ ಅವರು ತಗೊಳ್ಬೋದು ಅಂತಕ್ಕಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಆಫ್ಟರ್ ಕೇರ್ ಹೆಚ್ಚು ಕಡಿಮೆ 6 ತಿಂಗಳಿಂದ 1 ವರ್ಷದವರೆಗೂ ಅವರನ್ನು ಹಾಗೂ ಅವರ ಮನೆಯವರನ್ನು ಫಾಲೋ ಅಪ್ ಮಾಡೋದರ ಮುಖಾಂತರವಾಗಿ ಮೋಟಿವೇಶನಲ್ ಕೌನ್ಸಿಲಿಂಗನ್ನು ಕೂಡ ಅದರ ಜೊತೆಗೆ ಮಾಡ್ಕೊಳ್ತಾ ಟೋಟಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಹೆಚ್ಚು ಕಡಿಮೆ 80% ಎಬೋವ್ ನಮ್ಮಲ್ಲಿ ಸಂಪೂರ್ಣವಾಗಿ ರಿಲ್ಯಾಪ್ಸ್ ಇಲ್ಲದಂತೆ ಸರಿಯಾಗ್ತಕ್ಕಂಥವ್ರು, ಇಲ್ಲಿ ಸರಿಯಾಗಿ ಹೋದವರು ಮತ್ತೆ ವಾಪಸ್ ನಮಗೆ ಬಂದು ನಮ್ಮಲ್ಲಿರ್ತಕ್ಕಂತಹ ಸಾಧಕರಿಗೆ ಮತ್ತೆ ಮೋಟಿವೇಶನ್ ಕೊಡುವ ಮಟ್ಟಕ್ಕೆ ನಮ್ಮವರು ಬೆಳೆದಿದ್ದಾರೆ. ಇಂತಹ ಡಿಅಡಿಕ್ಷನ್ ಸೆಂಟರ್ಗಳನ್ನು ಸಂಪೂರ್ಣವಾಗಿ ರಾಜ್ಯದಾದ್ಯಂತ ಮಾಡಿದ ನಂತರದಲ್ಲಿ ಕೇವಲ ಒಂದು ಅಡಿಕ್ಷನನ್ನು ನಿಲ್ಲಿಸಿದ್ರೆ ಮಾತ್ರ ಆರೋಗ್ಯವಂತ ದೇಶ ಆಗೋದಿಲ್ಲ ಅಂತಕ್ಕಂತಹ ಕಾನ್ಸೆಪ್ಟಲ್ಲಿ ದೇಶೀಯ ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಪದ್ಧತಿಗಳ ಮುಖಾಂತರವಾಗಿ ಆರೋಗ್ಯವನ್ನು ಸಂಪೂರ್ಣವಾಗಿ ಪಸರಿಸುವ ಕೆಲಸಕ್ಕಾಗಿ ತಪೋವನದಲ್ಲಿ ಆಯುರ್ವೇದ ಕಾಲೇಜು ಮತ್ತು ಯೋಗ ಪ್ರಕೃತಿ ಚಿಕಿತ್ಸಾ ಕಾಲೇಜು ಆಸ್ಪತ್ರೆಗಳನ್ನು ಸ್ಟಾರ್ಟ್ ಮಾಡಲಾಯಿತು. ಈ ಆಸ್ಪತ್ರೆಗಳಿಗೆ ದೇಶದ ಎಲ್ಲ ಕಡೆಯಿಂದನೂ ಒಂದು ಡಿಅಡಿಕ್ಷನ್ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೂಡ ಔಷಧ ರಹಿತವಾಗಿ ಡ್ರಗ್ನ ಯಾವುದೇ ಅವಶ್ಯಕತೆ ಇಲ್ಲದೆ ನೀಡ್ತಕ್ಕಂತಹ ಎಲ್ಲ ಕ್ರೋನಿಕ್ ಡಿಸೀಸಸ್ಗಳಿಗೂ ಕೂಡ ದೀರ್ಘಾವಧಿಯ ಎಲ್ಲ ಕಾಯಿಲೆಗಳಿಗೂ ಕೂಡ ಗುಣಪಡಿಸುತ್ತಾ ತಪೋವನ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಆಸ್ಪತ್ರೆಯಾಗಿ ಡಿಅಡಿಕ್ಷನ್ ಸೆಂಟರ್ನ ಬಹಳ ವಿಭಾಗಗಳಿಗೆ ಇದೇ ನಮ್ಮ ಭಾರತೀಯ ಪದ್ಧತಿಯಾದ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯ ಮುಖಾಂತರವಾಗಿ ಅವರನ್ನು ಸಂಪೂರ್ಣವಾಗಿ ವ್ಯಸನ ಮುಕ್ತರನ್ನಾಗಿಸಿ ಅದರ ಮೂಲಕ ಸಂಪೂರ್ಣವಾಗಿ ವ್ಯಸನ ಮುಕ್ತ ಸಮಾಜದ ಜೊತೆಯಲ್ಲಿ ಆರೋಗ್ಯವಂತ ಸಮಾಜವನ್ನು ಕಟ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುವ ನಮ್ಮ ಈ ಸಂಸ್ಥೆಯ ಹೆಮ್ಮೆಯ ಚೇರ್ಮನ್ನರು ಹಾಗೂ ನಿರ್ದೇಶಕರು ರಾಜ್ಯ ಮಟ್ಟದ ಸಮನ್ವಯ ಸಂಸ್ಥೆ ಡಾಕ್ಟರ್ ಶಶಿಕುಮಾರ್ ಅವರಿಗೆ ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಈ ನಮ್ಮ RRTC ಅಂತಕ್ಕಂಥದ್ದು ಅಥವಾ SLCAಗೆ ನಿರ್ದೇಶಕರಾಗಿ ಇಡೀ ಕರ್ನಾಟಕವನ್ನು ಡಿಅಡಿಕ್ಷನ್ ವ್ಯಸನ ಮುಕ್ತ ಸಮಾಜದ ಕಡೆಗೆ ಎಲ್ಲರನ್ನು ಕೊಂಡು ಹೋಗಲಿಕ್ಕೆ ಅವರು ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಪಣ ತೊಟ್ಟು ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಅವರಿಗೂ ಈ ದಿನ ಈ ಸಭೆಗೆ ನೀವೆಲ್ಲ ಬಂದು ಶಾಂತಚಿತ್ತರಾಗಿ, ನಮ್ಮ ಸಾಧಕರು ಕೂಡ ಇಲ್ಲೇ ಬಂದಿದ್ದಾರೆ, ಇವರು ಕೂಡ ಸಂಪೂರ್ಣವಾಗಿ ಗುಣ ಆಗ್ತಾರೆ ಅಂತ ಭಾವಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಡಾಕ್ಟರ್ ಗಂಗಾಧರ್ ಸರ್ ವರ್ಮಾ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ವಿಶ್ವದಾದ್ಯಂತ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಈ ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ನಾವು ಭಾಳ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಯೋಜನೆ ಮಾಡ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವಂತಹ ನಮ್ಮ ಆತ್ಮೀಯರು ಆದಂತಹ ಅಡಿಷನಲ್ SP ಮಂಜುನಾಥ್ರವರೇ, ಆಯುಷ್ ಅಧಿಕಾರಿ ಯೋಗರಾಜ್ರವರೇ ಮತ್ತು ಈ ಸಂಸ್ಥೆಯ ನಿರ್ದೇಶಕರಾದ ಶಶಿಕುಮಾರ್ ಅವರೇ, ಪ್ರಾಂಶುಪಾಲರವರೇ, ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ, ಮಾದಕ ವಸ್ತುಗಳು ಎನ್ನುವುದು
ಒಂದು ದೊಡ್ಡ ಸಾಮಾಜಿಕ ಪಿಡುಗ ಆಗಿದೆ. ಅದೊಂದು ಸಮಾಜಕ್ಕೆ ಅಂಟಿದ ಶಾಪ ಅಂತಲೇ ಹೇಳಬೇಕು. ಕಾರಣ ಏನು ಅಂದರೆ, ಈ ಮಾದಕ ವಸ್ತುಗಳಿಗೆ ತುತ್ತಾಗ್ತಾ ಇರೋರು ನಮ್ಮ ಭವ್ಯ ಭಾರತದ ಆಸ್ತಿಗಳಾದಂತಹ ಯುವ ಜನರು. ಅದರಲ್ಲೂ ಕೂಡ ಹೆಚ್ಚು ಶಿಕ್ಷಣವನ್ನು ಪಡೆಯಬೇಕು ಅಂತ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಿರುವಂಥವ್ರು ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಕಡೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತಹ ಯುವಕರು ಎಲ್ಲರೂ ಕೂಡ ಈ ಮಾದಕ ವಸ್ತುಗಳಿಗೆ ತುತ್ತಾಗ್ತಾ ಇದ್ದಾರೆ. ಒಂದು ಅಂದಾಜಿನಂತೆ ಭಾರತ ದೇಶದಲ್ಲಿ 7.5 ಲಕ್ಷ ಕೋಟಿಯಷ್ಟು ಯುವಕರು ಈ ಮಾದಕ ವಸ್ತುಗಳಿಗೆ ಒಂದಲ್ಲ ಒಂದು ರೀತಿಯಾಗಿ ತುತ್ತಾಗಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಉಪದ್ರವ ಆಗುತ್ತೆ. ಪ್ರತಿ ದಿವಸ ಎಷ್ಟೋ ನೂರಾರು ಜನರು ಮರಣವಂತ ಇದ್ದಾರೆ. ಇದರಿಂದ ಸಮಾಜದಲ್ಲಿ ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ. ಕಳ್ಳತನ, ಸುಲಿಗೆತನ ಮತ್ತು ಮುಂತಾದ ಸಮಾಜ ಘಾತಕ ಶಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಪರಿಪೂರ್ಣವಾಗಿ ಡಿಸ್ಟರ್ಬ್ ಮಾಡುವಂತಹ ಶಕ್ತಿ ಈ ಮಾದಕ ವಸ್ತುಗಳಿಗಿದೆ. ಬಹುಶಃ ನೀವೆಲ್ಲರೂ ಕೂಡ ಓದಿರ್ಬೋದು, ಕೇಳಿರ್ಬೋದು. ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಹಲವಾರು ಶತ್ರು ದೇಶಗಳು ಈ ಮಾದಕ ವಸ್ತುಗಳನ್ನು ನಮ್ಮ ದೇಶಕ್ಕೆ ಕಳುಹಿಸಿಕೊಟ್ಟು ಇಲ್ಲಿರ ಯುವಕರು ಇವುಗಳನ್ನು ವ್ಯಸನಿಗಳಾಗಬೇಕು ಅನ್ನುವಂತಹ ಉಪದ್ರವ ನೀಡಿರುವುದನ್ನು ಕೂಡ ನಾವು ನೋಡಿದ್ದೇವೆ. ಈ ಮಾದಕ ವಸ್ತುಗಳಂದ್ರೆ ಏನು ಎಂಬುದರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ನಿಜ ಜೀವನದಲ್ಲಿ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಅವುಗಳಿಂದ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಎಲ್ಲ ತಲುಪಿ ಅವರ ದೇಹದ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯವೂ ಕೂಡ ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ. ಆದರೆ ಕೆಲವು ವಸ್ತುಗಳಿಂದ ಮನುಷ್ಯನಲ್ಲಿ ತತ್ಕ್ಷಣವೇ ಖುಷಿ, ಆನಂದ, ಇಂಗ್ಲೀಷ್ನಲ್ಲಿ ಕಿಕ್ ಅಂತ ಹೇಳ್ತಾರೆ, ಅಕಿನ್ ಟು ಆರ್ಗ್ಯಾಸಮ್. ಸೊ ಆ ರೀತಿಯಾದಂತಹ ವಿಧಾನಗಳು ಕೆಲವು ಔಷಧಗಳನ್ನು, ಕೆಲವು ಗಿಡಗಳನ್ನು ಸೇವಿಸಿದರೆ ಬರುವಂತಹ ಸಾಧ್ಯತೆ ಇದೆ. ಸೊ ಅವುಗಳು ಈ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಮರ್ಜುವಾನ ಇರ್ಬೋದು, ಕೊಕೈನ್ ಇರ್ಬೋದು, ಅಥವಾ ಚರಸ್ ಇರ್ಬೋದು, ಅಥವಾ ಪ್ರೊಸೆಸ್ಡ್ ಪದಾರ್ಥಗಳಾದಂತಹ ಹೆರಾಯಿನ್ನು, ಮಾಫಿನ್ನು, LSD ಈ ಮುಂತಾದ ಈ ಮಾದಕ ವಸ್ತುಗಳಿಂದ ಅವರಿಗೆ, ಯುವಕರಿಗೆ ತಕ್ಷಣವೇ ಮೋಜು ಸಿಕ್ಕಿಬಿಡುತ್ತೆ. ಸೊ ಇಂತಹ ಮೋಜಿಗೆ ಒಂದು ಸಲ ತುತ್ತಾದರೆ ಸಾಕು, ಅವರು ಅದಕ್ಕೆ ವ್ಯಸನರಾಗಿಬಿಡ್ತಾರೆ, ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಈ ಒಂದು ಸಲ ಅಡಿಕ್ಷನ್ ಆಯಿತು ಅಂದರೆ ಅದರಿಂದ ಹೊರಗಡೆ ಬರುವುದು ಭಾಳ ಕಷ್ಟ ಆಗಿಬಿಡುತ್ತೆ. ಸೊ ಇದು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ, ಎಲ್ಲಿ ತನ್ನ ಸಹಪಾಠಿಗಳಿಂದ ಕುತೂಹಲದಿಂದ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಾನೆ, ಅಥವಾ ಸಾಮಾಜಿಕ ಒತ್ತಡ ಇರುತ್ತೆ, ಅಥವಾ ಅವನಿಗೆ ಹೆಚ್ಚು ಸಾಧನೆ ಮಾಡಬೇಕು ಅಂತುವಂತಹ ಒತ್ತಡ ಇರುತ್ತೆ. ಈ ಒತ್ತಡದಿಂದ ಹೊರಗಡೆ ಬರುವ ಸಂದರ್ಭದಲ್ಲೂ ಕೂಡ ಈ ಮಾದಕ ವಸ್ತುಗಳಿಗೆ ಯುವಕರು ತುತ್ತಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮನುಷ್ಯನಾದವನು ಒಂದು ಸಾಮಾಜಿಕ ಪ್ರಾಣಿ ಅಂತಲೇ ಹೇಳ್ತೀವಿ. ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಆ ಮನುಷ್ಯನ ಸುತ್ತಮುತ್ತಿರುವಂತಹ ವಾತಾವರಣ ಈ ಮಾದಕ ವಸ್ತುಗಳ ಸೇವನೆಗೆ ಪ್ರೇರೇಪಣೆ ಕೊಡ್ತಿತ್ತು ಅಂದರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ಇದಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಇದು ಒಂದು ಸಾಮಾಜಿಕ ಸಮಸ್ಯೆಯಾಗಿ ಪರಿವರ್ತನೆ ಆಗಿದೆ. ಇಟ್ಸ್ ನಾಟ್ ಜಸ್ಟ್ ಎ ಲಾರ್ಡ್ ಪ್ರಾಬ್ಲಮ್, ಇಟ್ ಇಸ್ ಎ ಸೋಷಿಯಲ್ ಪ್ರಾಬ್ಲಮ್ ಆಲ್ಸೋ. ಸೊ ಇಂತಹ ಸಮಸ್ಯೆಯನ್ನು ನಾವು ಸಮಾಜದಿಂದ ದೂರ ಇಡಬೇಕಾದ್ರೆ ಸಮುದಾಯದ ಸಹಭಾಗಿತ್ವ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಒಂದು ಕಡೆ ಕಠಿಣ ಶಿಕ್ಷೆ ಆಗಬೇಕು, ಇನ್ನೊಂದು ಕಡೆ ಸಮಾಜದಲ್ಲಿ ಜಾಗೃತಿ ಮೂಡುವಂತಹ ಕೆಲಸ ಆಗಬೇಕು. ಯಾವುದೇ ಖುಷಿ, ಸಂತೋಷ ತಕ್ಷಣ ಬರ್ತಾ ಇದೆ ಅಂದರೆ ಅದರ ಹಿಂದೆ ಅಷ್ಟೇ ಹಾನಿ ಇರುತ್ತೆ, ಅಷ್ಟೇ ಸಮಸ್ಯೆ ಇರುತ್ತೆ ಅನ್ನುವುದನ್ನು ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದರಲ್ಲೂ ಕೂಡ ಈಗ ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಪೇಪರ್ಲ್ಲೂ ಕೂಡ ಓದ್ತಾ ಇರ್ತೀವಿ. ಇಂದಿನ ಪ್ರಸ್ತುತ 21ನೇ ಶತಮಾನದಲ್ಲೂ ಕೂಡ ಎಲ್ಲಿ ನಗರ ಪ್ರದೇಶಗಳು ಜಾಸ್ತಿ ಇದ್ದಾವೆ ಅಂಥ ಕಡೆ ಈ ಮಾದಕ ವಸ್ತುಗಳ ಸೇವನೆ ಜಾಸ್ತಿ ಆಗ್ತಾ ಇದೆ.
ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವು ಕಡೆ ಆಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಕಮಿಟಿನಲ್ಲೂ ಕೂಡ ರಿವ್ಯೂ ಮಾಡ್ತಿರಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಇತರ ಸಹಯೋಗ ಇಲಾಖೆಗಳಿಂದ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಿದೆ. ಸೊ ಇದನ್ನು ಪರಿಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂದರೆ ಸಮಾಜದಲ್ಲಿ ಜಾಗೃತಿ ಪ್ರಮುಖವಾಗಿರುತ್ತೆ. ಇಂದಿನ ಯುವಕರೇ ನಾಳಿನ ಪ್ರಜೆಗಳು. ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕಾದ್ರೆ, ಒಂದು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕಾದರೆ ನಮ್ಮ ಯುವಕರು ಸ್ವಾಸ್ಥ್ಯದಿಂದ ಕೂಡಿರಬೇಕು. ಅವರು ಸಾಮಾಜಿಕವಾಗಿ, ಮಾನಸಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಸಮತೋಲನವನ್ನು ಕಂಡುಕೊಳ್ಬೇಕಾಗಿರುತ್ತೆ. ಆವಾಗ ಮಾತ್ರ ನಾವು ಬಲಿಷ್ಠ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇಂಥ ದೇಶವನ್ನು ಕಟ್ಟಬೇಕಾದ್ರೆ ಮಾದಕ ವಸ್ತುಗಳ ಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ. ಕಾನೂನಿನ ಅಡಿಯಲ್ಲೂ ಕೂಡ ಅತ್ಯಂತಹ ಕಠಿಣ ಶಿಕ್ಷೆಗಳಿದ್ದಾವೆ ಇದಕ್ಕೆ. ಈ ಮಾದಕ ವಸ್ತುಗಳನ್ನ ಬೆಳೆಸೋದಿರ್ಬೋದು, ಸಂಗ್ರಹಣೆ ಮಾಡೋದಿರ್ಬೋದು, ಅಥವಾ ಸಾಗಾಣಿಕೆ ಮಾಡೋದಿರ್ಬೋದು, ಇವುಗಳೆಲ್ಲವೂ ಕೂಡ ದೇ ಆರ್ ನಾನ್ ಬೇಲಬಲ್ ಶಿಕ್ಷೆ ಆಗಿದೆ. 10 ವರ್ಷಗಳ ಕಾಲ ಸಜೆ ಜೊತೆಗೆ 1 ಲಕ್ಷ ಫೈನು ಕೂಡ ನಮ್ಮ ನ್ಯಾಯಾಲಯಗಳು ವಿಧಿಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಸ್ಥೆಯವರು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರೋದು ಭಾಳ ಸಂತೋಷದಾಯಕವಂಥ ವಿಷಯ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ. ಈ ವರ್ಷ ನಮ್ಮ ವಿಶ್ವಸಂಸ್ಥೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ತೆಗೆದಾಕಬೇಕು ಎಂಬ ಉದ್ದೇಶದಿಂದ ಎವಿಡೆನ್ಸ್ ಇಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್, ಅಂದರೆ ಸಮಾಜದಲ್ಲಿ ಈ ಮಾದಕ ವಸ್ತುಗಳ ಉಪಯೋಗ ಆಗ್ತಿರೋದು ಎಲ್ಲರೂ ಕೂಡ ಗೊತ್ತಿದೆ. ಅದನ್ನು ಪರಿಪೂರ್ಣವಾಗಿ ನಿಯಂತ್ರಿಸೋಣ ಮತ್ತು ತಡೆಗಟ್ಟೋಣ ಎಂಬುದೇ ಈ ವರ್ಷದ ಘೋಷವಾಕ್ಯವಾಗಿದೆ. ಸೊ ನಾವೆಲ್ಲರೂ ಕೂಡ ಇದರಲ್ಲಿ ಪ್ರಯತ್ನ ಪಡೋಣ. ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿಯಾಗೋಣ ಅಂತ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರಾ? ಇದಕ್ಕೆ ವಿರುದ್ಧವಾಗಿ ಜೋರಾಗಿ ಹೇಳಬೇಕು. ಸೊ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಿ ಭವ್ಯ ಭಾರತವನ್ನು ಕಟ್ಟೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶ ಬಲಿಷ್ಠವಾದಂಥ ದೇಶ ಆಗಬೇಕು ಅಂದರೆ ಮಾದಕ ವಸ್ತು ಮುಕ್ತ ಸಮಾಜವನ್ನು ನಾವು ಕಟ್ಟಬೇಕು ಅಂತ ಹೇಳಿ ನಮ್ಮೆಲ್ರಿಗೂ ಘೋಷಣೆ ಮಾಡಿರುವಂಥ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ SP ಅವರಾಗಿರುವಂಥ ಶ್ರೀಮತಿ ಉಮಾ ಪ್ರಶಾಂತ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಶಿಕುಮಾರ್ ಸರ್ ಅವರು ಜಿಲ್ಲಾಧಿಕಾರಿಯವರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಪೋಸ್ಟರ್ ಮೇಕಿಂಗ್ ಕಾರ್ಯಾಗಾರವನ್ನು ಮಾಡಿದ್ವಿ ನಾವು. ಅದರಲ್ಲಿ ಜನಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಪಡೆದಿರುವಂಥ ಮಹಿಳೆಯರು ಭಾಗವಹಿಸಿದ್ರು. ಆ 3 ಜನ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ತೊಗೊಂಡಿದ್ದಾರೆ. ಪೋಸ್ಟರನ್ನು ತುಂಬ ಚೆನ್ನಾಗಿ ಬಿಡಿಸಿ ಅವರು ಪ್ರೈಸ್ ತೊಗೊಂಡಿದ್ದಾರೆ. ಅವರು ವೇದಿಕೆಗೆ ಕರಿತಾ ಇದ್ದೀವಿ, ದಯವಿಟ್ಟು ಬರಬೇಕು. ವೇದಿಕೆ ಮೇಲಿರುವಂಥ ಎಲ್ರಿಗೂ ಧನ್ಯವಾದಗಳು. ಜಿಲ್ಲಾಧಿಕಾರಿಗಳು ಕಾರ್ಯನಿಮಿತ್ತವಾಗಿ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲರೂ ಕೂತ್ಕೊಳ್ಳಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಶ್ರೀಮತಿ ಉಮಾ ಪ್ರಶಾಂತ್ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ.
ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇದುವರೆಗೂ ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನಾಚರಣೆ ಕುರಿತು ಎಲ್ಲರೂ ಮಾತಾಡಿದ್ದಾರೆ. ಇಲ್ಲಿ ಎಲ್ಲರೂ ಇರೋದು, ನಾನು ಈ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇರ್ತೀನಿ ತಪೋವನಕ್ಕೆ. ಈ ದಿವಸ ಸ್ಟೇಟ್ ಲೆವೆಲ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಅಲಾಂಗ್ ವಿತ್ ದಟ್ ತಪೋವನದ ಎಲ್ಲ ಇನ್ಸ್ಟಿಟ್ಯೂಟ್ಸು ಆಯುರ್ವೇದಿಕ್ ಕಾಲೇಜ್ ರಿಲೇಟೆಡ್ ಯಾವ್ದ್ಯಾವುದು ಅಲೈನ್ಡ್ ಇದೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸುಮಾರು ಸಲ ಮಾಡಿದರು. ಈ ದಿವಸ ಇಂಟರ್ನ್ಯಾಷನಲ್ ಡೇ ಎಗೇನಿಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಡ್ರಗ್ ಟ್ರಾಫಿಕಿಂಗ್ ಜೂನ್ 26. ಇದು 1987ರಿಂದನೂ ಕೂಡ ಯುನೈಟೆಡ್ ನೇಷನ್ಸ್ ಅಲಾಂಗ್ ವಿತ್ 112 ಕಂಟ್ರಿ ಜೊತೆಯಲ್ಲಿ ಒಂದು ಸಿಗ್ನೇಟರಿ ಮಾಡಿ, ಇದು ಒಂದು ಗ್ಲೋಬಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಗ್ಲೋಬಲ್ ಸಲ್ಯೂಷನ್ಸ್ನ ಹುಡುಕ್ಬೇಕಂತ ಹೇಳಿ ನಾವೆಲ್ಲರೂ ಜೊತೆಯಾಗಿ ಹೋರಾಟ ಮಾಡಿದರೆ ಈ ಒಂದು ಡ್ರಗ್ ಅಬ್ಯೂಸ್ ಅಥವಾ ಡ್ರಗ್ ಮೆನಾಸನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಸೊ ಅದಕ್ಕೆ ಈ ವರ್ಷದ್ದು ಏನು ಥೀಮ್ ಇದೆ ಅದು ಕೂಡ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್. ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮಗೆ ಸಮಸ್ಯೆ ಏನಿದೆ ಅಂತ ಗೊತ್ತಿದೆ. ಆ ಸಮಸ್ಯೆಗೆ ಸಲ್ಯೂಷನ್ ಹುಡುಕುವ ನಿಟ್ಟಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಾ ಅಂತ ಪ್ರತಿ ವರ್ಷ ನಾವು ನಮ್ಮನ್ನು ನಾವು ಅವಲೋಕನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಈಗ ನಮಗೆ NDPS ಆ್ಯಕ್ಟ್ 1985 ಏನಿದೆ ಅದು ಜಸ್ಟ್ ಕನ್ಸಂಪ್ಷನ್ ಅಷ್ಟು ಬಗ್ಗೆ ಹೇಳಲ್ಲ. ಕನ್ಸಂಪ್ಷನ್ ಇರ್ಬೋದು, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈ, ಇಂಪೋರ್ಟ್, ಎಕ್ಸ್ಪೋರ್ಟ್, ಎವ್ರಿಥಿಂಗ್ ಬಗ್ಗೆ ಅಲ್ಲಿ ಪ್ರತಿಯೊಂದು, ಅಂದರೆ ನಾವು ಈ ಒಂದು ಮಾದಕ ದ್ರವ್ಯವನ್ನು ನಿಯಂತ್ರಣ ಮಾಡುವಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ನಾವು ಹೋರಾಟ ಮಾಡಬೇಕು. ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ನಮ್ಮ NDPS ಆ್ಯಕ್ಟು ಹೇಳುತ್ತದೆ. ಸೊ ಹಾಗಾಗಿ 6 ತಿಂಗಳಿನಿಂದ ಹಿಡಿದು 20 ತಿಂಗಳಷ್ಟು ರಿಗೋರಸ್ ಇಂಪ್ರಿಸೋನ್ಮೆಂಟ್ ಕೂಡ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಏನು ಅನಿಸ್ತದೆ, ದಾವಣಗೆರೆ ಒಂದು ವಿದ್ಯಾಕಾಶಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇದೆ. ಜನರಲ್ಲಿ ಕೂಡ ಒಂದು ಅಭಿಪ್ರಾಯ ಇದೆ, ಜಾಸ್ತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಯುವಜನತೆ ಥ್ರೂಔಟ್ ಇಂಡಿಯಾ ನಮ್ಮ ದಾವಣಗೆರೆಗೆ ಸ್ಟೂಡೆಂಟ್ಸು ಬರ್ತಾ ಇದ್ದಾರೆ. ಬೇರೆ ಬೇರೆಯವ್ರ ಜೊತೆ ಬೆರೆತಾಗ ಅಥವಾ ಹೊರಗಿನವ್ರ ಜೊತೆ ಬೆರೆತಾಗ ಯಾವುದೋ ಒಂದು ಸವಾಸದಿಂದ ಅವರು ಡ್ರಗ್ಸ್ ಗೊತ್ತಿಲ್ಲದೆ ಗೊತ್ತೋ ಅವರು ಅದಕ್ಕೆ ಒಂದ್ಸಲಿ ಇಂಟ್ರಡ್ಯೂಸ್ ಆಗ್ತಾರೆ, ಅದಕ್ಕೆ ಅಡಿಕ್ಷನ್ ಆಗಿ ಮುಂದುವರೆದಿರ್ತಾರೆ. ಸೊ ಈಗ ಪೊಲೀಸವ್ರು ಏನು ಕೆಲಸ, ನಾವು ಹುಡುಕ್ತೇವೆ, ಕೇಸನ್ನು ಮಾಡ್ತೇವೆ. ಹಾಗಾಗಿ ಕೇಸ್ ಮಾಡೋಕ್ಕಿಂತ ಮುಂಚೆನೇ ನಾವು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ ಈ ರೀತಿಯ ಹೆಚ್ಚು ಹೆಚ್ಚು ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಒಂದು ಸಲ ಅವ್ರಿಗೆ ಇದು ಮಾಡೋದು ತಪ್ಪು ಅಂತ ಅಥವಾ ಮಾಡಿದಾದ್ಮೇಲೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅಂತ ಹೇಳಿ ಗೊತ್ತಾದರೆ ಅವ್ರಿಗೆ ಒಂದು ಡಿಟರೆನ್ಸ್ ಅನ್ನೋದು ಬರ್ತದೆ. ಸೊ ಆ ಡಿಟರೆನ್ಸ್ ಅನ್ನೋದು ಬರಬೇಕಂತ ಹೇಳಿದ್ರೆ ನಾವು ಪೊಲೀಸ್ ಇಲಾಖೆ ಒಂದೇ ಅಲ್ಲ, ನಾವು ಎಲ್ಲ NGOs ಆಗಿರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ನಿಮ್ಮಂತಹ ಶೈಕ್ಷಣಿಕ ಸಂಸ್ಥೆಗಳು ಪ್ರತಿಯೊಬ್ಬರ ಸಹಕಾರದಿಂದ ಈ ರೀತಿಯಾದ ಅರಿವು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೇವೆ. ಇವತ್ತು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಇರೋದ್ರಿಂದ ಈಗ ನಮ್ಮ ದಾವಣಗೆರೆಯ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಬಹುತೇಕ ಕಾಲೇಜುಗಳಲ್ಲಿ ನಮ್ಮ ಪ್ರತಿಯೊಂದು ಪೊಲೀಸ್ ಠಾಣಾ ಹಂತದಲ್ಲೂ ಕೂಡ ಇದು ಒಂದು ಡ್ರಗ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಎಸ್ಪೆಷಲಿ ಕಾಲೇಜಸ್ಗಳಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಯುವಜನತೆ ಈ ಒಂದು ಡ್ರಗ್ಸ್ಗೆ ಬಲಿಯಾಗಬಾರ್ದು, ಅವರನ್ನು ಈ ಹಂತದಲ್ಲೇ ನಾವು ನಿಯಂತ್ರಣ ಮಾಡಿ ತಡೆಗಟ್ಟಿ ಒಂದು ಸುಭದ್ರವಾದ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಸೊ ಈ ಅನ್ನೋದು ಡ್ರಗ್ಸ್ ಏನಂತೀವಿ, ಅದೊಂದು ಫ್ರೆಂಚ್ ಭಾಷೆ DORGU ಇಂದ ಬಂದು ಇಟ್ ವಾಸ್ ಇನಿಷಿಯಲಿ ಹರ್ಬ್ಸ್, ಪ್ಲ್ಯಾಂಟ್ ಹರ್ಬ್ಸ್ ಅಂತ ಹೇಳಿ ಡ್ರಗ್ಸನ್ನು ಗೊತ್ತಾಗಿದ್ದು ಡ್ರೈ ಹರ್ಬ್ಸ್ ಅಂತ ಹೇಳ್ತಾ ಇದ್ರು. ಬಟ್ ಇದು ಡ್ರಗ್ಸ್ ಅಂದರೆ ಮೆಡಿಕೇಟೆಡ್ ಇರ್ಬೋದು, ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಎಲ್ಲ ರೀತಿ ಕೇಸಸ್ಸು ಕೂಡ ನಾವು ದಾವಣಗೆರೆಯಲ್ಲಿ ಮಾಡಿದ್ದೀವಿ ಅಂದರೆ ಆ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಅರ್ಥ. ಸೊ ವಿ ಶುಡ್ ಲೆಟ್ ಅಸ್ ಅಕ್ಸೆಪ್ಟ್ ದಟ್ ಫ್ಯಾಕ್ಟ್ ದಟ್ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನಾವು ಕೇಸ್ ಕೂಡ ಮಾಡ್ತಾ ಇದ್ದೇವೆ, ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಸ್ಟಿಲ್ ಕೂಡ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಅಥವಾ ಇಲ್ಲಿರುವಂತಹ ಸಂಸ್ಥೆಗಳಲ್ಲಿ ಎಲ್ಲರಲ್ಲಿ ನಮ್ಮ ಮನವಿ ಏನು ಅಂದರೆ, ಇದು ಕೇಸ್ ಮಾಡೋದಷ್ಟೇ ನಮ್ಮ ಕೆಲಸ ಅಲ್ಲ. ಕೇಸ್ ಮಾಡಿದ್ರೆ ಆ ಸಮಸ್ಯೆ ನಿಯಂತ್ರಣ ಆಗೋದಿಲ್ಲ, ನಿರ್ಮೂಲನೆ ಆಗೋದಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ ನಾವೊಂದು ಸಮಗ್ರವಾಗಿ ಥಿಂಕ್ ಮಾಡಬೇಕಾಗ್ತದೆ. ಸೊ ಆ ಒಂದು ಥಿಂಕ್ ಜೊತೆಗೆ ನಮ್ಮ ಎಫರ್ಟ್ಸ್ ಇನ್ನೂ ಸ್ಟ್ರಾಂಗ್ ಆಗಬೇಕು, ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ಈಗ ನಾವು ಕೇಸ್ ಮಾಡ್ತೇವೆ, ಆಯಿತು ಪೊಸೆಷನ್ನು ಅವನ ಹತ್ರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವನಿಗೆ ಜೈಲಿಗೆ ಕೂಡ ಕಳಿಸ್ತೇವೆ.
ಬಟ್ ಡ್ರಗ್ ಅಡಿಕ್ಷನ್ ಆಗಿದ್ದವ್ರ ಮೇಲೆ ಸೈಕಾಲಜಿಕಲ್ ಆಗಿ, ಸೋಷಿಯಲ್ ಆಗಿ, ಇಕನಾಮಿಕಲ್, ಅವ್ರ ಮೆಂಟಲಿ, ಬಯಾಲಜಿಕಲಿ ಎಲ್ಲ ರೀತಿಯಾದಂತಹ ಒಂದು ಬ್ರೈನ್ ಮೇಲೆ ಅಫೆಕ್ಟ್ ಆಗಿರ್ತದೆ. ಸೊ ಅವನಿಗೆ ಜಸ್ಟ್ ಕೇಸ್ ಆದ ತಕ್ಷಣ ಅವನಿಗೆ ಸಮಾಜದಲ್ಲಿ ಕೂಡ ಒಂದು ರೀತಿಯಾದಂತಹ ರಿಜೆಕ್ಟೆಡ್ ಭಾವನೆ ಇರ್ತದೆ. ಬಟ್ ನಿಮ್ಮಂತಹ ಸಂಸ್ಥೆಗಳಲ್ಲಿ ಅವ್ರಿಗೆ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಹೇಳ್ತೇವೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆದರೆ ಅವರು ವಾಪಸ್ಸು ಸಾಮಾಜಿಕ ನಾರ್ಮಲ್ ಜೀವನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ. ಇವತ್ತು ಏನೋ ಒಂದು ಕಾರ್ಯಕ್ರಮ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಿದ್ದೀರಾ, ನಿಜವಾಗ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ಹಿಂದೆ ಕೂಡ ನಮ್ಮವ್ರಿಗೆಲ್ಲರಿಗೂ ಒಂದು ವರ್ಕ್ಶಾಪ್ ಆ್ಯಂಡ್ ಟ್ರೈನಿಂಗ್ ಕೂಡ ಕೊಟ್ಟಿದ್ವಿ. ಸೊ ಇನ್ನು ಮುಂದೆ ಕೂಡ ನಾವು ಜಸ್ಟ್ ಅವ್ರಿಗೆ ಕೇಸ್ ಮಾಡಿ ಹಾಗೆ ಬಿಡೋಕ್ಕಿಂತ ನಮ್ಮ ಆ್ಯಕ್ಟ್ನಲ್ಲಿ ಕೂಡ ಹೇಳ್ತಾ ಇದೆ, ಸೆಕ್ಷನ್ 3ಯಲ್ಲಿ ನಾವು ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳಿಗೆ ಪೊಲೀಸ್ನವರು ಕಳಿಸ್ಕೊಡ್ಬೇಕು. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇದು ಪ್ರಾಬ್ಲಮ್ ವಿತ್ ದ ಮೈಂಡ್. ಯಾಕೆ ಮನುಷ್ಯರು ಜನರು ತಗೊಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೆಲವರು ಫನ್ಗೆ ತೊಗೊಳ್ಬೋದು, ಇಲ್ಯೂಷಿನೇಷನ್ಗೆ ಹೋಗ್ಬೋದು, ಅಥವಾ ನನಗೆ ಒಂಥರ ಮಜಾ ಸಿಗ್ಬೋದು, ಎಕಾಸ್ಟಿ ಸಿಗ್ಬೋದು, ಉತ್ಕೃಷ್ಟ ಸಂತೋಷ ಸಿಗ್ಬೋದು ಅನ್ನೋ ಭಾವನೆ ಅವರಲ್ಲಿ ಇದೆ. ಬಟ್ ಆಫ್ಟರ್ ಸಮ್ ಟೈಮ್ ಅವರು ಡಿಪ್ರೆಷನ್ಗೆ ಹೋಗ್ತಾರೆ ಅಂತಲೇ ರಿಸರ್ಚು ಹೇಳ್ತದೆ. ಸೊ ಈ ರೀತಿಯಾದಂತಹ ನಾವು ನಿಮಗೆ ಮಾನಸಿಕ ಸಂಸ್ಥೆಗಳಿಗೆ ಕರ್ಕೊಂಡು ಬಂದು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಹೊರಗಡೆ ಈ ಪರ್ಮನೆಂಟಾಗಿ ಈ ಒಂದು ಡ್ರಗ್ ಅಡಿಕ್ಷನ್ನಿಂದ ಡಿ ಅಡಿಕ್ಷನ್ ಮಾಡುವಂಥದ್ದೇ ಈ ಒಂದು ಮುಖ್ಯ ಉದ್ದೇಶ ಸಂಸ್ಥೆದು. ಸೊ ನಮ್ಮ ಕಡೆಯಿಂದ ಇದ್ದಾಗ ಕೂಡ ಇನ್ನು ಮುಂದೆ ಹೆಚ್ಚು ಜನರನ್ನು ಕೂಡ ನಾವು ರೆಫರ್ ಮಾಡ್ತೇವೆ. ನಿಮ್ಮಿಂದ ಏನು ಈ ಒಳ್ಳೆ ಕೆಲಸ ಆಗ್ತಾಯಿದೆ, ಇನ್ನು ಮುಂದೆ ಕೂಡ ಅದೇ ರೀತಿಯಾದ ಕೆಲಸ ಆಗಲಿ. ನಾವೆಲ್ಲರೂ ಕೂಡ ಈ ಒಂದು ಡ್ರಗ್ಸ್ ಮುಕ್ತ ದಾವಣಗೆರೆ, ಡ್ರಗ್ಸ್ ಮುಕ್ತ ಕರ್ನಾಟಕ ರಾಜ್ಯಕ್ಕಾಗಿ ಎಲ್ಲರೂ ಶ್ರಮಿಸೋಣ. ಬಿಕಾಸ್ ನಾವು ಎಷ್ಟೇ ಪ್ರಗತಿ ಅಥವಾ ಡೆವಲಪ್ಮೆಂಟ್ ಅಂತ ಹೇಳಿದರೆ ಕೂಡ ಈ ಡ್ರಗ್ಸಿಂದ ಮುಕ್ತ ಆಗಿಲ್ಲ ಅಂತ ಹೇಳಿದ್ರೆ ನಾವು ಸಾಮಾಜಿಕವಾಗಿ ಸ್ವಸ್ಥವಾದಂತಹ ಅಥವಾ ಹೆಲ್ದಿ ಆದಂತಹ ಸದೃಢವಾದಂತಹ ವೆರಿ ಸ್ಟ್ರಾಂಗ್ ರಿಸೈಲೆಂಟ್ ನೇಷನ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಈ ಒಂದು ಸಮಸ್ಯೆಯಿಂದ, ಬಿಕಾಸ್ ಇದರಿಂದ ಅವರು ಓವರಾಲ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ಹೆಲ್ತ್ ಹಾಳಾಗುತ್ತೆ, ಫ್ಯಾಮಿಲಿ ಹೋಗುತ್ತೆ, ಮತ್ತು ಎಕಾನಮಿ ಅವ್ರಿಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಬರ್ತದೆ, ಕ್ರಿಮಿನಲ್ಸ್ ಆಗ್ತಾರೆ, ಪೊಲೀಸ್ನವ್ರಿಗೂ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಇದೇ ಥರ ಸಮಸ್ಯೆ ಆಗ್ತಾಯಿದ್ರೆ ಇದಕ್ಕೆ ಕೊನೆಯೇ ಇರೋದಿಲ್ಲ. ಸೊ ಹಾಗಾಗಿ ಒಂದು ನಿಮಿಷ ಎಲ್ಲರೂ ಥಿಂಕ್ ಮಾಡೋಣ. ನಾವು ಈ ಸಮಸ್ಯೆಗೆ ಖಂಡಿತ ನಿಯಂತ್ರಣ ಮಾಡಲಿಕ್ಕಾಗ್ತದೆ, ತಡೆಗಟ್ಟಲಿಕ್ಕಾಗ್ತದೆ, ನಿರ್ಮೂಲನೆ ಮಾಡಲಿಕ್ಕಾಗ್ತದೆ. ಬಟ್ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನಮಗೆ ಯಾರೇ ಡ್ರಗ್ಸ್ ಕನ್ಸ್ಯೂಮರ್ಸ್ ಬಗ್ಗೆ ಅಥವಾ ಡ್ರಗ್ಗನ್ನು ಮಾರಾಟ ಮಾಡೋರ ಬಗ್ಗೆ, ಸಪ್ಲೈ ಮಾಡೋರ ಬಗ್ಗೆ, ಬೇರೆ ಮ್ಯಾನುಫ್ಯಾಕ್ಚರ್ ಮಾಡೋರ ಬಗ್ಗೆ ಯಾವುದೇ ಮಾಹಿತಿ ಇದ್ದರೆ ಕೂಡ ಪೊಲೀಸ್ ಅವ್ರನ್ನಲ್ಲಿ ಶೇರ್ ಮಾಡ್ತೀವಿ ಅಂತ ಈ ದಿವಸ ನಾವು ಏನು ಇದನ್ನು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತೀವಿ. ಅರಿವು ಮೂಡಿಸೋದಾಗಿರ್ಬೋದು, ನಮಗೆ ಮಾಹಿತಿ ಕೊಡೋದಾಗಿರ್ಬೋದು. ಅವರು ಅಪರಾಧಿಗಳಲ್ಲ, ಅವ್ರಿಗೆ ನಾವು ಸಹಾಯ ಮಾಡಬೇಕು, ಆ ಸಮಸ್ಯೆಯಿಂದ ಹೊರಗಡೆ ತರಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ ಅಂತ ಈ ಒಂದು ದಿವಸ ರೆಸಲ್ಯೂಷನ್ ತಗೊಳ್ಳೋಣ. ಈ ಒಂದು ಕಾರ್ಯಕ್ರಮ ಈ ಒಂದು ಜೂನ್ 26 ಸೀಮಿತ ಆಗಿರಬಾರ್ದು. ಯಾವಾಗಲೂ ಕೂಡ ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಾವು, ನಮ್ಮ ಮಕ್ಕಳು, ನಮ್ಮ ಸುತ್ತ ಇದ್ದವರು, ಸಮಾಜ ಯಾರೂ ಕೂಡ ಇದಕ್ಕೆ ಅಡಿಕ್ಟ್ ಆಗಬಾರ್ದು. ಅದಕ್ಕೆ ನಾನು ಖಂಡಿತ ಸಹಕಾರ ಮಾಡ್ತೀನಿ ಅಂತ ನಿಮ್ಮಲ್ಲಿದ್ದವರು ಪ್ರತಿಯೊಬ್ಬರು ರೆಸಲ್ಯೂಷನ್ ತಗೊಂಡ್ರೆ ಖಂಡಿತ ನಾವು ಇನ್ನು ಮುಂದೆ ದಾವಣಗೆರೆಯನ್ನು ಡ್ರಗ್ಸ್ ಮುಕ್ತ ದಾವಣಗೆರೆಯನ್ನಾಗಿ ಮಾಡ್ಬೋದು. ಹೌದಾ? ನಾವೆಲ್ಲರೂ ಕೂಡ ಒಂದು ರೆಸಲ್ಯೂಷನ್ ತಗೊಳ್ಳೋಣ. ಎಲ್ಲರೂ ಕೂಡ ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕಂತ ಕೇಳ್ಕೊಳ್ತಾನೆ. ತಾವೆಲ್ಲರೂ ತಮ್ಮ ಕೈಯನ್ನು ಮುಂದೆ ಮಾಡಬೇಕು. ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು, ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ಈ ಮೂಲಕ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು. ಮತ್ತೊಮ್ಮೆ ಈ ಒಂದು ಶಶಿಕುಮಾರ್ ಅವರು ಈ ದಿವಸ ನಿಮ್ಮ ತಪೋವನದ ಸಂಸ್ಥೆಯಿಂದ ನಮಗೆ ಕರೆದು ಈ ಒಂದು ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅಬ್ಯೂಸ್ ಡೇ ದಿವಸ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಹಾಗೂ ನಿಮ್ಮೆಲ್ಲರ ಸಹಕಾರವನ್ನು ಕೋರಲಿಕ್ಕೆ ಹಾಗೂ ಪ್ರತಿಜ್ಞೆಯನ್ನು ನಾವೆಲ್ಲರೂ ಸ್ವೀಕಾರ ಮಾಡಲಿಕ್ಕೆ
ಅವಕಾಶ ಮಾಡಿದ್ದಕ್ಕಾಗಿ ನಾನು ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನ ಹೇಳಿಸ್ತೇನೆ. ಹಾಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜಿಲ್ಲೆಯನ್ನು ಹಾಗೂ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ನಶಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ನಶಮುಕ್ತ ಜಿಲ್ಲೆಯಾಗಿ ಮಾಡಬೇಕು, ನಶಮುಕ್ತ ದೇಶ ಆಗಿ ಮಾಡಬೇಕು ಅಂತ ಕರೆ ಕೊಡೋದ್ರ ಜೊತೆಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿರುವಂಥ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಶ್ರೀಮತಿ ಉಮಾ ಪ್ರಶಾಂತ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತೀವಿ. ಹಾಗೂ ನಮ್ಮ MD ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯನಿಮಿತ್ತ ಮೇಡಮ್ ಇವಾಗ ನಿರ್ಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಿಂದ. ಅವ್ರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಕೋರೋಣ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಯೋಗೀಂದ್ರ ಕುಮಾರ್ ಅವರು ಬಂದಿದ್ದಾರೆ. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಲ್ಲ ಎಲ್ಲ. ಮಾದಕ ವ್ಯಸನ ವಿರೋಧಿ ದಿನ ಹಾಗೂ ಅಂತಾರಾಷ್ಟ್ರೀಯ ಮಾದಕ ವಸ್ತುವಿನ ವಿರೋಧಿ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಸರ್ ಮೇಡಮ್ ಎಲ್ಲ ಹೇಳಿದ್ದಾರೆ. ಎಲ್ಲರೂ ನೀವೀಗ ವೈದ್ಯರಾಗೋರಿದ್ದೀರಿ, ವೈದ್ಯರಾದವರು ಇದ್ದೀರಿ. ಇಲ್ಲಿ ಎಲ್ಲರಿಗೂ ಹೆಚ್ಚಿನ ಮಾಹಿತಿ ಇದ್ದೇ ಇದೆ. ಅದರೊಳಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ. ಯಾಕಂದರೆ ನಿಮ್ಮಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಸೇ ಇದೆ. ಇವರು ನೋಡ್ತಾ ಇದ್ದರೆ ಇವತ್ತೆಲ್ಲ ಈಗ ಆ್ಯಕ್ಟಿವ್ ಆಗಿ ಬಂದಿರೋದಕ್ಕಿಂತ ಈಗ ಭಾಳ ಫ್ರೆಶ್ ಆಗಿದ್ದಾರೆ. ಅಂದರೆ ಎಲ್ಲ ಬಿಟ್ಟು ಇನ್ನೊಂದು ಸರಿ ಅದನ್ನ ಯಾಕೆ ಮಾಡಿದ್ವಿ ನಾವು ಅಂತಂದು ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ? ಅನ್ನಿಸ್ತಾ ಇದೆಯಾ ತಾನೇ? ಯಾವುದೋ ಒಂದು ಕೆಟ್ಟಗಳಿಗೆ ಕಲ್ತಿರ್ತೀರಿ, ಯಾವುದೋ ಒಂದು ಸಹವಾಸ, ಸ್ವಲ್ಪ ಕುಡಿಯೋಣ ಅಂತ ಹೋಗಿರ್ತೀರಿ. ಅದು ಜಾಸ್ತಿ ಆಗುತ್ತೆ. ರಾತ್ರಿ ಇವತ್ತು ಒಂದು ದಿವಸ ತಗೊಂಡು ಬಿಟ್ಬಿಡೋಣ, ಬೆಳಗ್ಗೆಯಿಂದ ಸರಿ ಹೋಗೋಣ. ಹೌದನಪ್ಪ? ಬೆಳಗ್ಗೆ ಎದ್ದ ಕೂಡಲೇ ಕೈಯೆಲ್ಲ ಶೇಕ್ ಆಗೋದು, ತಲೆ ಭಾರ ಆಗೋದು, ಇನ್ನೊಂದು ಚೂರು ಕುಡಿದ್ಬಿಡೋಣ ಅನ್ನೋದು. ಆ ಕುಡಿದ ಕೂಡಲೇ ಆ್ಯಕ್ಟಿವ್ ಆಗಿಬಿಡ್ತೀರಿ. ಹೌದಾ? ನಿಮಗೆ ಹೆಂಗೆ ಗೊತ್ತು ಅಂತ ಕೇಳಬೇಡ. ಥೀಸಿಸ್ ಬರೆದಿದ್ದೀನಿ ಇದ್ರ ಬಗ್ಗೆ. ಇದ್ರ ಬಗ್ಗೆ ಒಂದು ಥೀಸಿಸೇ ಮಾಡಿದ್ದೆ ನಾನು. ಎಲ್ಲರನ್ನೂ ಕಂಡು 2010-11ರಲ್ಲಿ ಇಲ್ಲಿ ಕೂಡ ಬಂದಿದ್ದೆ ನಾನು ಬರೀಲಿಕ್ಕೆ. ನಿಮ್ಮದು ಅಭಿಪ್ರಾಯ ಅವಾಗ ಯಾರಿದ್ರು ತಪೋವನದಲ್ಲಿ ಕೇಳಿದೆ. ಕ್ರಿಕೆಟ್ ಆಡಿದೆ ಅವ್ರ ಜೊತೆಯಲ್ಲಿ ಒಂದು 10 ನಿಮಿಷ. ಕೇಳಿದೆ ಅವ್ರನ್ನೆಲ್ಲ ಒಂದು 10, 12, 14 ವರ್ಷದ ಮುಂಚೆ. ಯಾವುದಾದ್ರೂ ಇರಲಿ ಅದು. ಈಗ ನಿಮ್ಮಗಳಿಗೆ ಈಗ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಫ್ಯಾಮಿಲಿಯವರಿಗೂ ನಿಮ್ಮ ಮಕ್ಕಳಿಗೂ ಅಲ್ವಾ ಒಂಥರ ಅವರು ಇಲ್ಲಿಗೆ ಬಂದಿರ್ತಾರೆ. ಮತ್ತೆ ಹೋಗ್ಬಿಟ್ಟು ಯಾರೂ ಕಂಟಿನ್ಯೂ ಮಾಡಬೇಡಿ. ನಿಮ್ಮ ಕೆಲಸ ಆಗಿರ್ಬೋದು. ಇಷ್ಟೊತ್ತವರೆಗೂ ಅವರು ಇದನ್ನು ವಿರೋಧಿ ದಿನಾಚರಣೆ DC ಸರು SP ಮೇಡಮ್ ಹೇಳಿದ್ದಾರೆ. ನೀವು ಇಲ್ಲಿ ಕುಂತಿರೋದು ಕೇಳಿದೆ ನಾನು ಶಶಿಕುಮಾರ್ ಸರ್ಗೆ. ಇಲ್ಲಿದೆಯಲ್ಲ ಗ್ರೀನ್ ಟೀ ಶರ್ಟ್ನವರು ಹೆಂಗೂ ಈಗ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀರಿ. ಗ್ರೀನ್ ಅಂದರೆ ಏನು ಅಲ್ವಾ? ಒಂದು ಒಳ್ಳೆಯದನ್ನು ಸ್ಟಾರ್ಟ್ ಮಾಡೋದು ಅಂತ. ಹಳೆಯದನ್ನು ಮರ್ತುಬಿಡಿ. ಯಾವ್ಯಾವ ಊರವರು ಇದ್ದೀರಿ ಎಲ್ಲ ನಿಮ್ಮಗಳಿಗೆ ಈಗ ನಿಮ್ಮ ಊರುಗಳಲ್ಲಿ ನೀವು ಮಾದರಿ ಆಗ್ತೀರಾ. ಫಸ್ಟಿಗೆ ನೀವು ಏನೇ ನಿಜ ಹೇಳಿದ್ರು. ಯಾಕಂದರೆ ನಾನು ಕೂಡ ಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಎಷ್ಟೊಂದು ಜನಕ್ಕೆ ಅಲ್ಲಿ ಬಿಡಿಸಿದ್ದೀವಿ. ಭಾಳ ದೊಡ್ಡವ್ರು ತುಂಬ ಕುಡಿಯೋರೆಲ್ಲ ಬಿಟ್ಟಿದ್ದಾರೆ. ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ. ಬಿಟ್ಟ ಮೇಲೆ ಅವರೇ ಬಂದು ಏನಂದಿದ್ದೆ ಅಂತ ಗೊತ್ತಿಲ್ಲ ಅಂತಲೂ ಹೇಳಿ ಹೋಗ್ತಾ ಇರ್ತಾರೆ ನನಗೆ. ಈಗ ನೀವುಗಳು ಊರುಗಳಿಗೆ ಹೋಗ್ತಿರಲ್ಲ, ನಿಮ್ಮ ವೇ ನೋಡ್ರಿ ಹೆಂಗೆ ಚೇಂಜ್ ಇರುತ್ತೆ. ನಿಮಗೆ ಮೊದಲಿಗೆ ಯಾವ ರೀತಿ ನನ್ನನ್ನು ನೋಡ್ತಾ ಇದ್ರು ಜನ, ಈಗ ಯಾವ ರೀತಿ ನೋಡ್ತಾರೆ. ಫಸ್ಟಿಗೆ ನೀವು ಏನೇ ಹೇಳಿದ್ರು ಅವ್ನು ಏನೋ ಕುಡ್ದು ಹೇಳ್ತಾನೆ ಬಿಡು. ಹೌದಾ? ಒಳ್ಳೇದು ಹೇಳಿದರು. ಈಗ ನಿಮ್ಮನ್ನೇ ಚೇಂಜ್ ಆಗುತ್ತೆ. ಮತ್ತು ಯಾವ ಕಾರಣಕ್ಕೂ ನೀವುಗಳು ಇಲ್ಲಿಂದ ಹೋದ ಕೂಡಲೇ ಸ್ಟಾರ್ಟ್ ಮಾಡಬೇಡ್ರಿ. ಯಾರಾದರೂ ಕರೀಲಿ, ಅಂಥವ್ರ ಸಹವಾಸನ ಬಿಟ್ಬಿಡಿ. ಸ್ವಲ್ಪ ದಿನ ಯಾವುದಾದ್ರೂ ಅಡಿಕ್ಷನ್ ಆಗುತ್ತೆ ಅಂತಾರೆ. ಇಲ್ಲಿ
ಗಂಗಾಧರ್ ಸರ್ ಹೇಳ್ದಂಗೆ 6 ಮಂತ್ಸ್ ನಿಮಗೆ ಕಂಟಿನ್ಯೂ ಆಗಿ ಫ್ಯಾಮಿಲಿ ಇಷ್ಟು ಅವೆಲ್ಲ ತೊಗೊತಾರಂತೆ. ನೀವು ಖುಷಿ ಇರೋದಿರಲಿ, ನಿಮ್ಮ ವಾತಾವರಣ ಅಂದರೆ ನಿಮ್ಮ ಮನೆ ನೋಡಿ, ನಿಮ್ಮ ಮನೆ ಮಕ್ಕಳು ಯಾವ ರೀತಿ ಖುಷಿ ಇರ್ತಾರಂತ. ಇದಕ್ಕೆ ನಮ್ಮಲ್ಲಿ ಯೋಗ ಪ್ರಾಣಾಯಾಮ ಇದೆ ಅಲ್ವಾ, ಎಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಿದೆ. ಇದರೊಳಗೆ ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ಸುಮ್ಮನೆ 10 ನಿಮಿಷ ನೀವುಗಳು ಬೆಳಗ್ಗೆ ಕೂತ್ಕೊಂಡು ನೀವು ಉಸಿರಾಡೋದ ಕಡೆನೇ ಏನು ಧ್ಯಾನ ಮಾಡ್ಬೇಕಂದ್ರೆ ನೀವೇನು ಗುಡ್ಡದಾಗ ಹೋಗಿ ಕೂತ್ಕೋಬೇಕು ಅನ್ನೋಂಗಿಲ್ಲ ಏನಪ್ಪ. ಸುಮ್ಮನೆ ಉಸಿರಾಡೋ ಕಡೆ ಕಾನ್ಸಂಟ್ರೇಷನ್ ಮಾಡಿ, ನಿಮಗೆ ಬೇರೆ ನೆನಪಾಗಲ್ಲ. 10 ನಿಮಿಷ, 1/4 ಗಂಟೆ ನಿಮ್ಮ ಸಲುವಾಗಿ ಟೈಮ್ ಮಾಡ್ಕೊಳ್ಳಿ. ಅದು ಎಸ್ಪೆಷಲಿ ಈ ಟೈಮಲ್ಲಿ ಇಲ್ಲಿಂದ ಹೋಗ್ತೀರಿ, ಎಷ್ಟು ದಿನ ಆಗಿರುತ್ತೋ ಬಂದು ಫಸ್ಟಿಗೆ ಬಂದಾಗ ಏನು ಅನಿಸಿರುತ್ತೆ, ಕರ್ಕೊಂಬಂದು ಸೇರಿಸ್ತಾರ ಬೈಯಕ್ಕೆ ಹೊಡ್ಯಕ್ಕೆ ಹೋಗಿರ್ತೀರಿ ನೀವು, ಹೌದಾ? ಗೊತ್ತಿಲ್ದಾರೆ ಬಂದು ಇಲ್ಲಿ ಕರ್ಕೊಂಬಂದು ನಿಮಗೆ ಬಿಟ್ಟಿರೋದು, ಗೊತ್ತಿಲ್ದಾರೆ ಬಂದಿರೋರು ಎಷ್ಟು ಜನ ಇದ್ದೀರಿ ಇಲ್ಲಿ? ನಿಮ್ಮಗಳಿಗೆ ಗೊತ್ತೇ ಇಲ್ಲ ಎಲ್ಲಿ ಕರ್ಕೊಂಬಂದು ಸೇರಿಸಿದಾರೆ ನನಗೆ, ಬಂದು 1 ದಿನ 2 ದಿನ ಎಚ್ಚರಿಲ್ಲ ನಿಮಗೆ ಅಲ್ವಾ? ಕರೆಕ್ಟ್ ತಾನೇ? ಮತ್ತು ಇಲ್ಲಿಂದ ಗೇಟ್ ಹಾರ್ಕೊಂಡು ಹೊರಗೆ ಹೋಗಿ ತರಕ್ಕೆ ನೋಡಿರ್ತೀರಿ ಹಾಂ ಇಲ್ವಾ? ಈಗ ನೋಡಿ ಬಂದೆಲ್ಲ ನೀವು ನಿಮ್ಮ ಮುಖದಲ್ಲಿ ಆ ಒಂದು ಫ್ರೆಶ್ನೆಸ್ ಕಾಣಿಸ್ತಾ ಇರುತ್ತೆ. ನೀವು ಬಂದದಾಗ ಒಂದು ಫೋಟೋ ಹೊಡ್ಕೋಬೇಕಿತ್ತು ನಿಮ್ಮ ಇಲ್ಲಿ ಯಾರು ಹೊಡ್ಕೊಂಡಿದ್ರೇನು ಫೋಟೋಗಳು ಇಲ್ವಾ? ಅದು ನೋಡಿ ನೀವು ಬಂದಿರುವಾಗ ಹೆಂಗಿರ್ತೀರಿ, ಈಗ ನಿಮ್ಮ ಮುಖದಲ್ಲಿ ಅದು ಹೇಗೆ ರೀತಿ ಇದೆ ಅಲ್ವಾ? ಇದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯೋಗ ಧ್ಯಾನ ಕೂಡ ಇಲ್ಲೆಲ್ಲ ನ್ಯಾಚುರೋಪತಿ ಕಾಲೇಜ್ ಇದೆ, ಆಯುರ್ವೇದ ಕಾಲೇಜ್ ಇದೆ. ಯಾವ ರೀತಿಯಾದಂತಹ ನಾವು ಫುಡ್ಡನ್ನು ತಗೋಬೇಕು, ಯೋಗ ಧ್ಯಾನವನ್ನು ಹೇಳ್ಕೊಡ್ಲಿಕ್ಕೆ ನ್ಯಾಚುರೋಪತಿ ಕಾಲೇಜಿನವರು ಲೆಕ್ಚರರ್ಸು ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಕಲೀರಿ. ಫಸ್ಟ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮಾಡಿರಿ, ಮನೆಯಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿ. ಸ್ವಲ್ಪ ಹೋದ್ಮೇಲೆ ನಿಮಗೆ ಯಾವುದಾದ್ರೂ ಮತ್ತೆ ನಿಮಗೆ ನೆನಪಾಯಿತು ಅಂದರೆ ಆಲ್ಕೋಹಾಲ್ ಕಡೆ ಆ ಕಡೆಗೆ ಅಡ್ಡಾಡಬೇಡ್ರಿ. ನಿಮಗೆ ನೋಡಿ ಇನ್ನೂ ನೀವೇನು ಮಾಡ್ತೀರಿ, ಹೋದ್ಮೇಲೆ ಕುಡಿಯೋರಿಗೆ ಬೈತೀರಾ ನೀವು, ನೋಡಿ ನಾನು ಏನು ಹೇಳಿದ್ದೆ ಅಂತ. ನಾನು ಇಷ್ಟು ದಿನ ಕುಡಿದ್ನಪ್ಪ, ಈಗ ಅದು ವಾಸನೆ ನೋಡಿದ್ರೆ ಆಗಲ್ಲ ನಿಮಗೆ, ಹಂಗಾಗಿರುತ್ತೆ. ಆಗುತ್ತಾ? ಅದೇ ಆಗಬೇಕು, ಇನ್ನೆಂದೂ ಅದು ಬರಬಾರ್ದು. ಈ ಒಂದು ದಿವಸದಲ್ಲಿ ಒಬ್ಬರು ಯಾರೋ ಡಾಕ್ಟ್ರು ಬಂದಿದ್ರಪ್ಪ, ಇಷ್ಟೊಂದು ನಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಇವತ್ತು ಬಿಟ್ಬಿಡೋಣ, ನನ್ನ ಮಕ್ಕಳು ಮರಿ ಸಲುವಾಗಾರು ಬಿಟ್ಬಿಡೋಣ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ತೀರಾ ಅಂತಂದು ನಾನು ಭಾವಿಸ್ತಾ ಇದ್ದೆ. ಆಗ್ಬೋದಾ? ಹಾಂ ಆಗ್ಬೋದಲ್ಲ? ಜೋರಾಗಿ ಹೇಳಿ. ಓಕೆ, ಇಷ್ಟೇ ಜನ ಇರೋದಾ? ಮತ್ತೆ ಯಾರು ಅಲ್ಲಿದ್ದಾರ? ಮಲಗಿರೋರು ಇದ್ದಾರ ಅಲ್ಲಿ? ಅವ್ರಿಗೆ ಎಬ್ಸಿ ಹೇಳಿ ಯೋಗ ಧ್ಯಾನ ಮಾಡಲಿ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ತಪೋವನ ಕಾಲೇಜಿನವರು ಮ್ಯಾನೇಜ್ಮೆಂಟ್ನವರು ಮಾಡ್ತಾ ಇದ್ದಾರೆ. ತುಂಬ ಒಂದು ಸಾಮಾಜಿಕ ಪಿಡುಗನ್ನು ಸಾಮಾಜಿಕ ಪಿಡುಗನ್ನು ತೆಗೆಯುವಂಥ ಕೆಲಸ ಅವರಿಗೂ ಕೂಡ ಈ ಒಂದು ದಿನದಲ್ಲಿ ನಮ್ಮ ಇಲಾಖೆಯಿಂದ ಅವರಿಗೆ ಏನು ಸಹಕಾರ ಬೇಕಿದ್ದರೂ ಕೂಡ ನಾನು ಕೊಡ್ತೀನಿ ಅಂತ ಈ ಒಂದು ಟೈಮಲ್ಲಿ ಹೇಳ್ತಾ, ನಿಮ್ಮಲ್ಲಿ ಫೈನಲ್ ಇಯರ್ಸ್ ಮುಗ್ದಿರೋರು ಇದ್ದಾರಲ್ಲ, ಮೀನ್ಸ್ ಇಂಟರ್ನ್ಶಿಪ್ ಇರೋರಿಗೆ ನಮ್ಮ ಹಾಸ್ಪಿಟ್ಲುಗಳಿಗೆ ಹಾಕಕ್ಕೆ ನಿಮಗೆ ಮೋಸ್ಟ್ಲಿ ಇದು ಬಂದಿದೆ ಅನ್ಸುತ್ತೆ, ಆದೇಶ ಬಂದಿದೆ, ಹೋಗ್ತಾ ಇದ್ದಾರಲ್ಲ? ಎಸ್, ಹೋಗಿ ಅಲ್ಲಿ ಏನಾದ್ರು ಡಾಕ್ಟ್ರುಗಳೆಲ್ಲ ಚೆನ್ನಾಗಿದ್ದಾರೆ, ಏನಾರು ಇತ್ತು ಅಂದರೆ ಕೇಳಿ. ಈಗೆಲ್ಲವೂ ನಮ್ಮದು ಆಯುಷ್ ಆರೋಗ್ಯ ಮಂದಿರ ಆಗಿದೆ, AAM ಅಂತ. ಫಸ್ಟಿಗೆ ಏನಿತ್ತು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಇದ್ದದ್ದು, ಆಮೇಲೆ ಆಯುಷ್ ಕ್ಷೇಮ ಕೇಂದ್ರ ಅಂತ ಆಯಿತು, ಈಗ ಆಯುಷ್ ಆರೋಗ್ಯ ಮಂದಿರ ಅಂತ ಇದೆ. ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ಮಾರ್ನಿಂಗು ಈವ್ನಿಂಗು ಯೋಗ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಮೇಲೆ ಯೋಗ ಹಾಲ್ ಮಾಡಿಸಿ ಶೀಟ್ ಹಾಕ್ಸ್ಬಿಟ್ಟು ಯೋಗ 1 ಆ್ಯಂಡ್ ಯೋಗ 2 ಇನ್ಸ್ಟ್ರಕ್ಷನ್ಸ್ ಇದ್ದಾರೆ. ಯೋಗ 1 ಆ್ಯಂಡ್ 2 ಒಳಗೆ ಒಂದು ಲೇಡೀಸ್ ಬ್ಯಾಚ್ ಇರ್ಬೋದು, ಜೆಂಟ್ಸ್ ಬ್ಯಾಚ್ ಇರ್ಬೋದು, ಕಂಬೈಂಡ್ ಇರ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ 24 ಸರ್ಕಾರಿ ಆಯುಷ್ ಆರೋಗ್ಯ ಮಂದಿರಗಳು, ತಾಲೂಕು ಹಾಸ್ಪಿಟ್ಲು ಒಂದು ಹರಿಹರ, ಒಂದು ಹೊನ್ನಾಳಿ, ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ದಾವಣಗೆರೆ CG ಹಾಸ್ಪಿಟ್ಲಲ್ಲಿ, ಇನ್ನೊಂದು ನೇಚರ್ ಕ್ಯೂರ್ ಹಾಸ್ಪಿಟ್ಲು ದೇವರಾಜ ಅರಸ್ ಬಡಾವಣೆ. ಸೊ 28, 29 ಹಾಸ್ಪಿಟ್ಲಲ್ಲೂ ಕೂಡ ಯೋಗ ಪ್ರತಿನಿತ್ಯವಾಗಿ ನಡೀತಾ ಇದೆ. ನೀವುಗಳು ಕೂಡ ಮನೆಯಲ್ಲಿ ಯೋಗ ಮಾಡಿ ದೊಡ್ಡ ಫಂಕ್ಷನ್ ಮಾಡಿದ್ರಿ ಅನ್ಕೋತೀನಿ. ನೆಕ್ಸ್ಟ್ ಸರಿ ಇರುವಾಗ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲ ಪ್ರೋಗ್ರಾಮ್ ಏನಾರು ಇರಲಿ ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ. ಒಂಥರ ಒಂದು ಮೀನ್ಸ್ ಏನಂದರೆ ನಮ್ಮದು ಒಂದು ಸಣ್ಣ ಕುಟುಂಬ ಇದ್ದಂಗೆ ಅಲ್ವಾ? ನಮ್ಮ ಇಲಾಖೆ ಒಂದು HFWದಲ್ಲಿ ಇರ್ಬೋದು, ಒಂದು ಸಣ್ಣ ಕುಟುಂಬ ಇದ್ದಂಗೆ. ಬಟ್ ಸಣ್ಣದಿದ್ದರೂ ಕೂಡ ನಾವೆಲ್ಲರೂ ಸೇರೋದ್ರಿಂದ ಜಾಸ್ತಿ ಚೆನ್ನಾಗಿ ಇಂಪ್ರೂವೈಸ್ ಆಗಿ ಮಾಡ್ತಾಯಿದ್ದೀವಿ ಅಲ್ವಾ? ಆ ಥರವಾಗಿ ಮಾಡೋಣ. ನಮ್ಮ ಇಲಾಖೆಯಿಂದ ಏನೇ ನಿಮಗಳಿಗೆ ನನ್ನ ಇಲಾಖೆ ನಮ್ಮ ಸರ್ಕಾರದ ವತಿಯಿಂದ ಏನಾದ್ರು ಬೇಕಿದ್ರೂ ಕೂಡ ನನಗೊಂದು ಸ್ವಲ್ಪ ಹೇಳಿದರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ, ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ದಿನ ಇಲ್ಲಿ ಕರೆಸ್ಬಿಟ್ಟು ನನಗೊಂದು 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಯ
ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು, ಲೆಕ್ಚರರ್ಸು, ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ, ಆರಕ್ಷಕ ವರ್ಗದವರು, ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಯೋಗ ಮತ್ತು ಧ್ಯಾನದ ಮೂಲಕ ಉತ್ತಮ ಆಹಾರವನ್ನು ತಗೊಳ್ಳೋದ್ರ ಮೂಲಕ ಜೀವನವನ್ನು ಬದಲಾಯಿಸ್ಕೋಬೋದು, ಉತ್ತಮ ಆರೋಗ್ಯ ಕಾಪಾಡ್ಕೊಳ್ಬೋದು ಅಂತ ನಮ್ಮೆಲ್ಲರಿಗೂ ಹೇಳಿರುವಂಥ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರು, ಆಯುಷ್ ಇಲಾಖೆ ಅಧಿಕಾರಿಗಳು, ಅವರು ಮುಂದಿನ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಒಟ್ಟಿಗೂಡಿ ಮಾಡೋಣ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ. ಸರ್, ನಮ್ಮ MD ಸರ್ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಮ್ಮ ಜಿಲ್ಲೆಯ ಅಡಿಷನಲ್ SP ಅವರಾಗಿರುವಂಥ G. ಮಂಜುನಾಥ್ ಸರ್ ಅವರು ನಮ್ಮೆಲ್ಲರನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವೇದಿಕೆ ಮೇಲೆ ಉದ್ಘಾಟನೆ ಮಾಡಿದಂಥ DC ಸಾಹೇಬರು ಮತ್ತು SP ಸಾಹೇಬರು, SP ಮೇಡಮ್ ಅವರು ನಿಮಗೆ ಎಲ್ಲ ರೀತಿಯ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಜಿಲ್ಲಾ ಆಯುಷ್ ಅಧಿಕಾರಿಯಾದಂಥ ಯೋಗೇಂದ್ರ ಕುಮಾರ್ ಅವರು ಹೇಳಿದ್ದಾರೆ, ಮತ್ತು ಗಂಗಾಧರ್ ವರ್ಮ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ. ಈ ದೇಶದ ಸಂಪತ್ತು ಯುವಕರು. ಆ ಯುವಕರು ಇತ್ತೀಚಿನ ದಿನಗಳಲ್ಲಿ ಈ ಏನು ಮಾದಕ ವ್ಯಸನಗಳಿಗೆ ಬಲಿಯಾಗಿ ದೇಶದ ಸಂಪತ್ತು ಲಾಸ್ ಆಗ್ತಾಯಿದೆ. ಅದಕ್ಕೆ ಅವಕಾಶ ಕೊಡದಂತೆ ಎಲ್ಲರೂ ಜಾಗ್ರತೆ ವಹಿಸಬೇಕು. ಅದೇ ರೀತಿ ಇತ್ತೀಚೆಗೆ ಹೊಸ ಒಂದು ಅಡಿಕ್ಷನ್ ಸ್ಟಾರ್ಟ್ ಆಗಿದೆ, ಮೊಬೈಲ್ ಅಡಿಕ್ಷನ್ನು ಸಮಯನೂ ವ್ಯರ್ಥ, ಅದರಿಂದ ಬೇರೆ ಬೇರೆ ದಾರಿಗಳಿಗೆ ಎಡೆ ಆಗ್ತಾಯಿದೆ. ಎಷ್ಟೋ ಪೊಲೀಸ್ ಸ್ಟೇಷನ್ಗಳಿಗೆ ಈ ಬಗ್ಗೆ, ಅದು ಎಕ್ಸ್ಪೆಷಲಿ ಹೆಣ್ಮಕ್ಳು, ಅದು ಹಂಗೆ ಪರಿಚಯ ಆಯಿತು, ಹಿಂಗೆ ಪರಿಚಯ ಆಯಿತು, ನನಗೆ ಹಂಗೆ ಮಾಡಿದರು, ಹಿಂಗೆ ಮಾಡಿದರು ಅಂತಂದೇಳಿ. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಎಷ್ಟು ಮೊಬೈಲು ತಾಂತ್ರಿಕ ಯುಗ, ತಾಂತ್ರಿಕತೆನ ಎಷ್ಟು ನಮಗೆ ಅವಶ್ಯಕತೆ ಇದೆ ಅಷ್ಟು ಬಳಸ್ಕೊಂಡ್ರೆ ಒಳ್ಳೆಯದು. ಇನ್ನೂ ಒಂದು, ಎರಡನೇದು ಸೈಬರ್ ಫ್ರಾಡ್ಸ್. ಯಾರನ್ನ ದುಡ್ಡು ಕಳ್ಕೊಂಡಿದ್ದೀರಾ ಇಲ್ಲಿ? ಯಾರಾದರೂ ಸೈಬರ್ ಫ್ರಾಡ್ಸು ಡೌನ್ಲೋಡ್ ಮಾಡಿಕೊಂಡು APK ಫೈಲ್ಸು ಅವನ್ನೆಲ್ಲ ಯಾವಾರಾದರೂ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿದೆಯಾ? ಆಮೇಲೆ ಜಾಬ್ ಫ್ರಾಡ್ ಏನಾದರೂ ಆಗಿದೆಯಾ? ನಿಮಗೆ ಜಾಬ್ ಕೊಡಿಸ್ತೀವಿ, ನಿಮಗೆ ಅಲ್ಲಿ ಫಾರಿನ್ಯಾಗ ಜಾಬ್ ಕೊಡಿಸ್ತೀವಿ ಅಂತಂದೇಳಿ ಫೋನ್ ಮಾಡಿ ಕೇಳ್ಕೊಂಡು ಫ್ರಾಡ್ ಮಾಡೋಂಥ ಜನಗಳು ಸಹ ಭಾಳ ಇದೆ. ಇದ್ರ ಬಗ್ಗೆ ಎಲ್ಲರೂ ನಿಗಾ ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ಸು ಮತ್ತು ಸೈಬರ್ ಅಪರಾಧಗಳು ಇವು ಎರಡೇ ಪ್ರಚಲಿತದಲ್ಲಿ ಚಾಲ್ತಿಯಲ್ಲಿರೋದು. ಈ ಈ ಕಳ್ತನ ಅಂಥ ಕೇಸ್ಗಳು ಈಗಿಲ್ಲ. ಸೈಬರ್ ಫ್ರಾಡ್ಸು ಮತ್ತು ಡ್ರಗ್ಸ್. ಆಮೇಲೆ ಡ್ರಗ್ಸಿಂದ ಬಂದ ಲಾಭದಿಂದ ದೇಶ ವಿರೋಧಿ ಚಟುವಟಿಕೆಗಳಿಗೆ ಡ್ರಗ್ಸಿಂದ ಬಂದ ಲಾಭನ ಉಪಯೋಗ ಮಾಡ್ಕೊತಾರೆ. ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಅದಕ್ಕೆ ಯಾರೂ ಅವಕಾಶ ಮಾಡಿಕೊಡಬಾರ್ದು. ಮತ್ತು ನಿಮ್ಮ ಸುತ್ತಮುತ್ತ ಇರೋಂಥ SP ಮೇಡಮ್ ಅವ್ರು ಹೇಳ್ದಂಗೆ ನಿಮ್ಮ ಸುತ್ತಮುತ್ತ ಇರೋಂಥ ಯಾರಾದರೂ ಡ್ರಗ್ಸ್ ತಗೊಳೋರು ಅಥವಾ ಮಾರಾಟ ಮಾಡೋರು ಕಂಡು ಬಂದರೆ ಪೊಲೀಸ್ ಇಲಾಖೆಗೆ 112, ಈಗ ನಿಮಗೆ ಗೊತ್ತಿದೆ, 112ಗೆ ಫೋನ್ ಮಾಡಿದೆ ಅಂತಂದರೆ ಅವ್ರು ಬರ್ತಾರೆ. ಜೀಪ್ ಇರುತ್ತೆ, ಎನಿ ಟೈಮ್ ಜೀಪ್ ಇರುತ್ತೆ. ಒಂದು 5 ನಿಂದ 10 ನಿಮಿಷ 15 ನಿಮಿಷದಲ್ಲಿ ನೀವು ಎಲ್ಲಿಗೆ ಕಾಲ್ ಮಾಡಿರ್ತೀರೋ ಲೊಕೇಶನ್ನು ಗೊತ್ತಾಗುತ್ತೆ. ಇಂಥ ಹತ್ರ ಅಂತ ಹೇಳಿದಂತಂದರೆ ಅವ್ರು ಬರ್ತಾರೆ. ಬಂದು ಇಂಥ ಸಮಸ್ಯೆಗಳು ಏನು ಇದ್ದಂತಂದರೆ ಅವರು ಪರಿಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಹೆಚ್ಚಿಂದ ಏನೇನೋ ಬೇಕಾಗಿತ್ತು ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ನನಗಿಲ್ಲಿ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಲೇಜಿನ ಶಶಿಕುಮಾರ್ ಮೆಹರ್ವಾಡಿ ಅವ್ರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದ ಯೋಗೇಂದ್ರ ಕುಮಾರ್ ಅವರಿಗೂ, ಆಮೇಲೆ ಗಂಗಾಧರ್ ವರ್ಮ ಅವರಿಗೂ, ಪ್ರಿನ್ಸಿಪಾಲ್ ಅವರಿಗೂ, ಮತ್ತು ಶಿಲ್ಪಾ ಮೇಡಮ್ ಅವರಿಗೂ, ಮತ್ತು ಈ ಕಾಲೇಜಿನಲ್ಲಿ ಆಯುರ್ವೇದಿಕ್
ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಸಹ ವಂದಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರುವಂಥ ನಮ್ಮ ಅಡಿಷನಲ್ SP ಅವರಾಗಿರುವಂಥ ಜಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಶಶಿಕುಮಾರ್ ಸರ್ ಅವರು ಮಂಜುನಾಥ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾದಕ ವಸ್ತುಗಳಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಸೆಕೆಂಡ್ ಇಯರ್ BAMS ವಿದ್ಯಾರ್ಥಿಗಳಿಂದ ನಾಟಕ ಪ್ರದರ್ಶನ ಇದೆ. ಅವರೆಲ್ಲ ರೆಡಿಯಾಗಿ ಇಲ್ಲಿ ವೇದಿಕೆಗೆ ಬರಬೇಕು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಶಶಿಕುಮಾರ್ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್. ನಿಮಗೆ ಗುಡ್ ಆಫ್ಟರ್ನೂನ್. ಈಗ ನಮ್ಮ ಡಾಕ್ಟರ್ ಯೋಗೀಂದ್ರ ಸಾಹೇಬರು ನಿಮ್ಮನ್ನು ನೋಡಿ ಭಾರಿ ಹೊಗಳಿದ್ರಲ್ಲ, ಎಲ್ಲ ಮುಖದಲ್ಲಿ ಕಳೆ ಬಂದುಬಿಟ್ಟಿದೆ ನಿಮಗೆ. ಎಲ್ಲ ಹೀರೋಗಳು ಕಣ್ಣಂಗೆ ಕಾಣಾಕತ್ತೀರಲ್ಲ. ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ತಾನೇ ನಮ್ಮ ಜಿಲ್ಲಾಧಿಕಾರಿಗಳು ನಿರ್ಗಮಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಈ ಡ್ರಗ್ ಅಬ್ಯೂಸ್ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ನಮ್ಮ SP ಮೇಡಮ್ ಅವರು ಮಾತಾಡಿ ಹೋಗಿದ್ದಾರೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೊಬೈಲ್ ಅಡಿಕ್ಷನ್ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ನಮ್ಮ ಅಡಿಷನಲ್ SP ಮಂಜುನಾಥ್ ಸಾಹೇಬರು ಕೂಡ ಮಾತಾಡಿದ್ದಾರೆ. ನಮ್ಮ ತಪೋವನದ ಬಗ್ಗೆ ಅತ್ಯಂತ ಉತ್ತಮ ಅಭಿಪ್ರಾಯವನ್ನು ಹೊಂದಿ ನಾವೆಲ್ಲ ಜೊತೆಗೆ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮ ಜೊತೆಗೆ ಮಾಡೋಣ ಅಂತೇಳಿ ನಮ್ಮ ಡಾಕ್ಟರ್ ಯೋಗೀಂದ್ರ ಅವರು ಮಾತಾಡಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇದೊಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮ. ನಮ್ಮ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಆದೇಶದಂತೆ ನಮ್ಮ ಇನ್ನು ಸ್ಟೇಟ್ ಲೆವೆಲ್ ಕೋಆರ್ಡಿನೇಟಿಂಗ್ ಕಮಿಟಿ ನಶಾಮುಕ್ತ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ನಶಾಮುಕ್ತ ಭಾರತ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪ್ರಪ್ರಥಮವಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆಗೆ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೆಹಲಿಯಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ರಾಷ್ಟ್ರಪತಿ ಭವನದಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಮಾದಕ ವಸ್ತು ಅಥವಾ ಮಾದಕ ವಸ್ತುವಿನ ಈ ಪಿಡುಗನ್ನು ನಿವಾರಣೆಗೋಸ್ಕರ ಎಲ್ಲರೂ ಕಟಿಬದ್ಧರಾಗಿ ಶ್ರಮಪಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಕೂಡ ಎಲ್ಲರಿಗೂ ಒಂದು ಆದೇಶ ಕೊಟ್ಟು ಈ ಥರದ ಕಾರ್ಯಕ್ರಮಗಳನ್ನು ಕಾಲೇಜು ಹಂತದಲ್ಲಿ ಕಮ್ಯುನಿಟಿ ಹಂತದಲ್ಲಿ ಆರ್ಗನೈಸ್ ಮಾಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು SP ಮೇಡಮ್ ಅವರು ತಿಳಿಸಿದ ಪ್ರಕಾರ ಈ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಾವು ಏನು ಸಮಸ್ಯೆ ಬಂದ ಮೇಲೆ ಹೊಡೆದಾಡೋದಕ್ಕಿಂತ ಮೊದಲು ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಅದು ಬರದ ರೀತಿಯಲ್ಲಿ ನೋಡಿಕೊಳ್ಳೋದು. ಈ ಮಾದಕ ವಸ್ತುಗಳನ್ನು ಸೇವನೆಯನ್ನೇ ನಾವು ಆದಷ್ಟು ತಡೆಗಟ್ಟೋ ದಿಕ್ಕಿನಲ್ಲಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ SLCA, ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು, ನರ್ಸಿಂಗ್ ಕಾಲೇಜು, ನಮ್ಮ ಈ RRTC ಇತ್ತು ಮೊದಲು, RRTCಯನ್ನು ಈಗ SLCA ಅಂತ ಮಾಡಿದ್ದಾರೆ, ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಅಂಥೇಳಿ. ಸೊ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿಯ ನಾನು ರಾಜ್ಯ ಮಟ್ಟದ ನಿರ್ದೇಶಕನಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ತಪೋವನದಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸುಂದರವಾಗಿ ಆಯೋಜನೆಗೊಂಡಿದೆ ಅಂತ ತಿಳಿಸ್ತಾ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ತಿಳಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ SLCA ನಿರ್ದೇಶಕರಾಗಿರುವಂಥ ಶೈಲಶ್ರೀ ಮೇಡಮ್ ಅವರು ಇಲ್ಲಿದ್ದಾರೆ. ಶೈಲಶ್ರೀ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ ಅವರು ಅನೇಕ ಈ ಥರದ ಕಾರ್ಯಕ್ರಮಗಳಲ್ಲಿ ಅರಿವು ಮೂಡಿಸುವಂಥ ಮಾತುಗಳನ್ನು ಹೇಳಿದ್ದಾರೆ.
ಅವರ ಬಹುಶಃ ನಮ್ಮ ಈ ತುಮಕೂರಿನ ಸಿದ್ಧಗಂಗಾ ಗುರುಗಳಿದ್ದಾಗ ಕೂಡ ಈ ಥರದ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ಸಿದ್ಧಗಂಗಾ ಹಿರಿಯ ಗುರುಗಳು. ಅವರ ಮುಂದೆ ಮಾತಾಡುವಾಗ ಹಿರಿಯ ಗುರುಗಳು ಕೂಡ ತುಂಬ ಈ ಸಮಸ್ಯೆಯನ್ನು ನೀವು ಹೋಗಲಾಡಿಸೋದಕ್ಕೆ ನೀವು ಮಾಡ್ತಿರುವಂಥ ಪ್ರಯತ್ನ ಭಾಳ ಶ್ಲಾಘನೀಯ ಅಂಥೇಳಿ ಆವಾಗಲೂ ಕೂಡ ತುಂಬ ಹೊಗಳಿದ್ದರು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಡಾಕ್ಟರ್ ಗಂಗಾಧರ ವರ್ಮ ಅವರು ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಈ ಥರದ ಅರಿವು ಮೂಡಿಸುವ ಮಾತುಗಳನ್ನು ಹೇಳ್ತಾ ಬಂದಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ಮಾಡೋಣ. ಡಾಕ್ಟರ್ ಯೋಗೇಂದ್ರ ಅವ್ರ ಜೊತೆಗೂ ಕೂಡ ನಮ್ಮ ಕಾಲೇಜು ಯಾವಾಗಲೂ ನಿರಂತರವಾಗಿ ನಿಮ್ಮ ಜೊತೆಗಿರ್ತದೆ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ತಿಳಿಸ್ತಾ, ಈಗ ಮುಂಬರುವ ದಿನಗಳಲ್ಲಿ ಈಗ ಇಮಿಡಿಯೇಟ್ ಬರುವಂಥ ಕಾರ್ಯಕ್ರಮ ಅಂದರೆ ಆಯುರ್ವೇದ ಡೇ ಅಲ್ವಾ? ನೆಕ್ಸ್ಟ್ ಆಯುರ್ವೇದ ಡೇ ಬರ್ತದೆ. ಸೊ ಆಯುರ್ವೇದ ಡೇ ಕೂಡ ನೀವು ಜೊತೆಗೆ ಸೇರಿ ಮಾಡೋಣ ಅಂತ ತಿಳಿಸ್ತಾ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರುವಂಥ ಶಶಿಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆಯನ್ನು ವಂದನಾರ್ಪಣೆ ಒಂದು ಕಾರ್ಯಕ್ರಮ ಇದೆ, ಡಾಕ್ಟರ್ ದೀಪ್ತಿ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾರೆ. ಮಾದಕ ವಸ್ತುವಿನ ವ್ಯಸನವನ್ನು ತಡೆಗಟ್ಟುವ ಕುರಿತು ಕಾರ್ಯಾಗಾರಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ಹಾಗೂ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಎಲ್ಲ ಡಿ ಅಡಿಕ್ಷನ್ ಸೆಂಟರ್ನ ಫಲಾನುಭವಿಗಳಿಗೂ ಎಲ್ಲ ಸಿಬ್ಬಂದಿಗಳಿಗೂ ಬೋಧಕೇತರ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈಗ ಇಲ್ಲಿರೋರು ಯಾರೂ ಹೋಗಬೇಡ್ರಿ. ಈಗ ಒಂದು ನಾಟಕ ಪ್ರದರ್ಶನ ನಮ್ಮ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅವರಿಂದ. ವೇದಿಕೆನ ಸ್ವಲ್ಪ ತೆರವು ಮಾಡಿಕೊಡಿ. पटक के सर गिरा दे नॉलेज की दीवार, रट्टा मार चढ़ जाए जो बुखार कॉफी से तू उतार, खिंच खिंच के भेजा कर दे धार यार, रट्टा मार रट्टा मार रट्टा मार. ಹಲೋ ರಿಷಿ, ಹೇಳಮ್ಮ, ಎಲ್ಲಿದ್ಯಮ್ಮ? ಇವಾಗ ಹಾಸ್ಟೆಲಿಗೆ ಬಂದಮ್ಮ. ಹೌದಾ, ಹೆಂಗಿತ್ತು ಕಾಲೇಜು? ಕಾಲೇಜಲ್ಲಿ ಅಸೈನ್ಮೆಂಟ್ಸ್ ಓದೋದು ಭಾಳ ಸ್ಟ್ರೆಸ್, ಭಾಳ ಪ್ರೆಷರ್ ಆಗ್ಬಿಟ್ಟೈತಮ್ಮ ಕಾಲೇಜಲ್ಲಿ. ಅಯ್ಯೋ ಹೌದಾ, ಮತ್ತೆ ಫ್ರೆಂಡ್ಸ್ ಎಲ್ಲ ಹೆಂಗಿದಾರ? ಫ್ರೆಂಡ್ಸ್ ಆಗಿದಾರಮ್ಮ ಇವಾಗ. ಸರಿ, ಬಾಯ್. ಬಾಯ್ ಅಮ್ಮ. ಏನ್ ಮಾಡ್ತಿದೀಯ ಬ್ರೋ? ಓದ್ತಿದೀನಿ ಬ್ರೋ, ಭಾಳ ಸೈಕ್ ಆಗ್ಬಿಟ್ಟೈತಿ. ಏನ್ ಬ್ರೋ ಇದು, ಇಷ್ಟೊಂದು ಅಸೈನ್ಮೆಂಟು ಓದೋದು ನಂಗೆ ಆಗ್ತಿಲ್ಲ. ಇಲ್ಲೇ ಪಬ್ಗೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ, ಬರ್ತೀಯಾ? ನಡಿ ಬ್ರೋ, ಹೋಗೋಣ. ನಾನು ಬರ್ತೀನಿ ಬ್ರೋ. ಕಾಲೇಜಲ್ಲಿ ಭಾಳ ಸ್ಟ್ರೆಸ್ ಬ್ರೋ, ಆಗ್ತಿಲ್ಲ. ಅವತ್ತೇನೋ ಕೊಟ್ಟಿದ್ಯಲ್ಲ, ಕೊಡು ಬ್ರೋ. ಕಿಕ್ ಹೊಡಿಬೇಕು, ಕೊಡು ಬ್ರೋ. ಸತ್ತೋಗ್ತೀನಿ, ಅದಿಲ್ಲ ಅಂದ್ರೆ ಕೊಡು ಬ್ರೋ. ಅಂತಾಗ ಏನ್ ಮಾಡ್ತಿದ್ದೀರಾ? ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಲ್ಲರಿಗೂ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ, ಹಾಗಂತ ಡ್ರಗ್ಸ್ಗೆ ಅಡಿಕ್ಟ್ ಆಗೋದು ಒಳ್ಳೇದಲ್ಲ. ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಇವೆಲ್ಲ ಆಪ್ಷನ್ಸ್ ಇದಾವೆ. ಇದರಿಂದಾನು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇವೆಲ್ಲ ಮಾಡಿದ್ರೆ ಲೈಫಲ್ಲಿ ಹೆಲ್ತಿಯಾಗಿ ಖುಷಿಯಾಗಿ ಇರ್ತೀರಾ ನೀವು.
ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತುಂಬ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ದೀರಿ, ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದೀರಿ. ಸ್ಟೂಡೆಂಟ್ಸ್ಗಳೆಲ್ಲ ಶಾಂತಿಯುತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಎಲ್ರಿಗೂ ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.